ಸರ್ ನಮಸ್ಕಾರ, ಕೇಳ್ತಾ ಇದೆಯಾ ಸರ್? ಚೆನ್ನಾಗಿ ಕೇಳ್ತಾ ಇದೆ ಮೇಡಮ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹೌದು ಸರ್. ಏನೋ ಇಕೋ ಆಗ್ತಾ ಇತ್ತು. ನೋ ಇಟ್ಸ್ ಓಕೆ. ನಾನು ಐ ಆಮ್ ಆಡಿಬಲ್. ಆಯ್ತು ಸರ್. ಓಯ, ಇಷ್ಟು ವಾಯ್ಸ್ ಸಾಕಲ್ಲ? ಹಾ ಸಾಕು ಸರ್, ಕ್ಲಿಯರ್ ಇದೆ. ಲೈವ್ ಆಗಿ ಇವತ್ ಮೀಟ್ ಮಾಡ್ತಾ ಇದೀವಿ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ಪವಿತ್ರ ಮೇಡಮ್ ಕೃಪೆ. ನಾನ್ ಹೇಳ್ದೆ ಅಂತ ಯೂನಿವರ್ಸಿಟಿಗೆ ನಾನೇನ್ ಮಾತಾಡ್ಲಿ ಅಂತ. ಇಲ್ಲ, ನಿಮಗ್ ಗೊತ್ತಿಲ್ಲ, ನೀವು ಸುಮ್ಮನೆ ಎಸ್ ಅಂತ ಹೇಳಿ, ಮೇಡಮ್ ಅವ್ರು ಟಾಪಿಕ್ ಕೊಡ್ತಾರೆ, ಅವ್ರು ಕೊಟ್ಟಿಲ್ಲ ಅಂದ್ರೆ ನೀವು ಸಜೆಸ್ಟ್ ಮಾಡಿ ಅಂದ್ರು. ಐ ಚೋಸ್ ಈಸಿ ಟಾಪಿಕ್. ಇಲ್ಲ ಸರ್, ಈಸಿ ಅಂತ ಅನ್ಸಿವ್ರ ಅದ ಅಷ್ಟೇ ತಪ್ಪು ಸರ್. ಅದೇ ಲೈಫ್ ಮ್ಯಾಟರ್, ಅದೇ ಡಿಸೈಡ್ ಮಾಡೋದಲ್ಲ. ಫಾಲೋ ಮಾಡೋದು ಬಹಳ ಕಷ್ಟ.
ಹ್ಮ್. ವಿ.ಸಿ ಅವರು ಬರ್ತಾರಾ? ಹಾ ಸರ್, ಅವ್ರದ್ದು ಇವತ್ತು ಜಿಲ್ಲಾಧಿಕಾರಿಗಳ ಭೇಟಿ ಆಗೋದು ಅಂತ ಹೋಗಿದ್ದಾರೆ ಸರ್. ಓಕೆ ಈಗ ಓಕೆ. ಫೋನ್ ಮಾಡಿದ್ದೆ. ಹಾ ಈಗ ಅವರು ವೇಟಿಂಗ್ ಅಲ್ಲಿ ಏನೋ ಕಾರಣ ನಮ್ದು ಯೂನಿವರ್ಸಿಟಿ ಫಂಡಿಂಗ್ ಸಂಬಂಧಪಟ್ಟಂಗೆ ಅವ್ರು ಒಂದು ಮೀಟಿಂಗ್ ಕಾಯ್ತಾ ಇದ್ದಾರೆ. ಓಕೆ, ಹಿಂಗಾಗಿ ಅವರು ಏಬಲ್ ನೋ ಪ್ರಾಬ್ಲಮ್. ನಿಮ್ ಟೈಮ್ ಎಸ್ ಅಂದ ತಕ್ಷಣ ವಿ ವಿಲ್ ಸ್ಟಾರ್ಟ್. ಓಕೆ ಸರ್. ಸರ್, ಕಾರ್ಯಕ್ರಮ ಸ್ಟಾರ್ಟ್ ಮಾಡಬಹುದಲ್ಲ ಸರ್? ಖಂಡಿತ ತಯಾರ್. ಎಲ್ರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ 28ರಂದು ಭಾರತ ಸರ್ಕಾರವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸಿ ಆ ದಿನದಂದೇ ನಮ್ಮ ಕಾರ್ಯಕ್ರಮ ನಡೀಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ನಡೆಸಲಾಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರತ್ನಾಕರ್ ಸರ್ ಅವರು ಆಹಾರ ಜ್ಞಾನ ವಿಜ್ಞಾನ ಎನ್ನುವ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ. ಈ ಕಾರ್ಯಕ್ರಮ ಆಯೋಜಿಸಲು ನಮಗೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ನೀಡಿದಂತ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ, ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಟಿ.ಪಿ. ವಿಜಯ್, ಇವತ್ತು ವಿಶೇಷ ಉಪನ್ಯಾಸ ನೀಡಲಿರುವ ಡಾಕ್ಟರ್ ರತ್ನಾಕರ್ ಅವರು, ಆನ್ಲೈನ್ ಮೂಲಕ ಕಾರ್ಯಕ್ರಮ ವೀಕ್ಷಿಸುತ್ತಿರುವ
ಎಲ್ಲ ಚಿಂತನ. ನಿಮ್ಗೆಲ್ಲ ಗೊತ್ತಿದ್ದಂತೆ NCSPC, ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್, ಭಾರತ ಸರ್ಕಾರಕ್ಕೆ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಮಾಡಬೇಕು ಅಂತ ಮನವಿ ಸಲ್ಲಿಸಿದೆ. ಆ ದಿನದಿಂದ 1986ರಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸ್ತಾರೆ. ಭಾರತೀಯ ಭೌತಶಾಸ್ತ್ರಜ್ಞರಾದಂತಹ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರು ಫೆಬ್ರವರಿ 28, 1928ರಂದು ಒಂದು ಮಹತ್ವದ ವಿಚಾರವನ್ನ ಅವರು ಘೋಷಿಸ್ತಾರೆ. ಅದೇನಂತಂದ್ರೆ ಅದನ್ನ ರಾಮನ್ ಎಫೆಕ್ಟ್ ಅಂತ ಹೇಳಿ ಜಾಗತಿಕ ವಿಜ್ಞಾನ ಸಮುದಾಯ ಅದನ್ನ ಗುರುತಿಸ್ತಾರೆ. ಸರ್ CV ರಾಮನ್ ಅವರು ಅನ್ವೇಷಿಸಿರುವ ರಾಮನ್ ಪರಿಣಾಮ ಎನ್ನುವುದು ಬೆಳಕು ಒಂದು ವಸ್ತುವಿನ ಮೂಲಕ ಸಾಗುವಾಗ ಚದುರುತ್ತದೆ ಮತ್ತು ಅದರ ಶಕ್ತಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಅಂತ ಅವರು ವಿವರಿಸ್ತಾರೆ. ಆ ಬೆಳಕಿನ ಶಕ್ತಿಯಲ್ಲಿ ಉಂಟಾಗುವ ಬದಲಾವಣೆಯ ಕಾರಣದಿಂದ ಮೂಲ ಬೆಳಕಿಗೆ ಹೋಲಿಸಿದರೆ ಚದುರಿದ ಬೆಳಕಿನ ಬಣ್ಣ ಮತ್ತು ತರಂಗಾಂತರಗಳಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ರಾಮನ್ ಪರಿಣಾಮ ವಸ್ತುಗಳ ಸಂಯೋಜನೆ ಮತ್ತು ರಚನೆಯ ಕುರಿತಂತೆ ಮಹತ್ವದ ಮಾಹಿತಿಯನ್ನು ಒದಗಿಸುವಲ್ಲಿ ಅತ್ಯಂತ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತದೆ. ಚದುರಿದ ಬೆಳಕಿನಲ್ಲಿ ಬದಲಾದ ತರಂಗಾಂತರದ ಅಧ್ಯಯನ ಮಾಡುವುದರಿಂದ ವಿಜ್ಞಾನಿಗಳಿಗೆ ವಿವಿಧ ವಸ್ತುಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳ ಕುರಿತು ಮಾಹಿತಿ ಪಡೆಯಲು ನೆರವಾಗ್ತಾ ಇದೆ. ಇದು ವೈದ್ಯಕೀಯ, ವಸ್ತು ವಿಜ್ಞಾನ, ಹವಾಮಾನ ವೀಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಈ ಥಿಯರಿ ಬಹಳ ಬಳಕೆ. ಈ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ದಿನಾಚರಣೆ ಮಾಡುವ ಗುರಿಗಳಂದ್ರೆ ಈ ವರ್ಷದ್ದು ಥೀಮು ಮುಖ್ಯವಾಗಿ ವಿಕಸಿತ ಭಾರತಕ್ಕಾಗಿ ಸ್ವದೇಶಿ ತಂತ್ರಜ್ಞಾನಗಳು. ರಾಷ್ಟ್ರೀಯ ವಿಜ್ಞಾನದ ಗುರಿಗಳು ಅಂತಂದ್ರೆ ವಿಜ್ಞಾನದ ಮಹತ್ವದೆಡೆಗೆ ಬೆಳಕನ್ನ ಚೆಲ್ಲೋದು, ಹಾಗೆ ದೈನಂದಿನ ಜೀವನದಲ್ಲಿ ವಿಜ್ಞಾನ ಹೇಗೆ ಬಳಕೆಯಾಗುತ್ತದೆ ಎನ್ನುವುದನ್ನ ತಿಳಿಸೋದು. ಎರಡನೇದು ಯುವಜನರನ್ನ ವಿಜ್ಞಾನ ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಣೆ ನೀಡುವುದು ಮತ್ತು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಉದ್ಯೋಗಗಳನ್ನ ಯುವಜನರು ಆರಿಸಿಕೊಳ್ಳುವಂತೆ ಅದು ಉತ್ತೇಜಿಸುವುದು. ಯುವಜನತೆಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಮತ್ತು ಜನಸಾಮಾನ್ಯರಲ್ಲಿಯೂ ಕೂಡ ವೈಜ್ಞಾನಿಕ ಅನ್ವೇಷಣೆಗಳ ಕುರಿತು ಮನೋಭಾವವನ್ನ ಮೂಡಿಸುವುದು. ಈ ಉದ್ದೇಶಗಳನ್ನ ನಮ್ಮ ಭಾರತದಲ್ಲಿ ಆಚರಿಸಲ್ಪಡುವ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಒಳಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಡಾಕ್ಟರ್ ರತ್ನಾಕರ್ ಸರ್ ಅವರಿಗೆ ಒಂದು ಉಪನ್ಯಾಸ ನೀಡಬೇಕು ಅಂತ ಹೇಳಿ ತಿಳ್ಕೊಂಡ್ವಿ. ಅವರು ಬಹಳ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಾದು ಹೋಗ್ಲೇಬೇಕಾದಂತ ಪ್ರೊಸೆಸ್ ಆಹಾರ. ಆ ಆಹಾರದ ಬಗ್ಗೆನೆ ನಮಗಿರುವ ಅದು ನಾಲೆಡ್ಜ್ ಅಂತ ಅನ್ಬೇಕು, ಮೂಢನಂಬಿಕೆ ಅನ್ಬೇಕು, ಅದನ್ನ ವೈಜ್ಞಾನಿಕ ಒಂದು ತಳಹದಿ ಮೇಲೆ ಅವರು ವಿಶ್ಲೇಷಣೆ ನೀಡಿ ನಮಗೆ ಅನೇಕ ಒಂದು ತಿಳುವಳಿಕೆಯನ್ನ ನೀಡಲಿದ್ದಾರೆ. ಅನೇಕ ಸಂದರ್ಭದಲ್ಲಿ ನನಗೆ ಆಹಾರ ಜ್ಞಾನ ವಿಜ್ಞಾನ ಅಂತಂದಾಗ ಆ ಜ್ಞಾನ ಅನ್ನೋದು ಅದು ಪಾಸಿಟಿವ್ ಆಗಿಯೂ ಇದೆ. ಏಕಕಾಲದಲ್ಲಿ ಒಂದು ನನ್ನ ತಾಯಿ ಊಟ ನೀಡುವಾಗ ಬಹಳ ಪ್ರೀತಿಯಿಂದ ಇನ್ನೊಂದ್ ಸ್ವಲ್ಪ ತಿನ್ನು, ಇನ್ನೊಂದ್ ಸ್ವಲ್ಪ ಫುಡ್ ಜಾಸ್ತಿ ತಿಂದ್ರೆ ಶಕ್ತಿ ಇರ್ತದೆ, ಜಾಸ್ತಿ ತಿಂದ್ರೆ ಒಳ್ಳೆಯದು ಅಂತ. ಸ್ವಲ್ಪನೇ ತಿಂದು ಎಂಡ್ ಮಾಡ್ತೀನಿ ಅಂತಂದ್ರೆ ಬಿಡಲ್ಲ. ಅದು ಪ್ರೀತಿ. ಒಮ್ಮೊಮ್ಮೆ ಒತ್ತಾಯ ಪೂರ್ವಕವಾಗಿ ನಾವು ತಿನ್ಕೊಂಡು ಏನಿದೆಲ್ಲ ಪ್ರೀತಿಯ ಒತ್ತಾಯಕ್ಕೊಳಗಾಗಿ ತಿನ್ಕೊಂಡು ಆಹಾರ ಆರೋಗ್ಯವನ್ನು ಕೆಡಿಸಿಕೊಳ್ಳುವ ಅನೇಕ ಪ್ರಸಂಗಗಳು ಕೂಡ ನಮ್ಮ ಮಧ್ಯದಲ್ಲಿ ಅಥವಾ ಒಂದು ಸಂಬಂಧಗಳಲ್ಲಿ ಅದು ಜರುಗ್ತಾ ಇರ್ತದೆ. ಈ ಹಿನ್ನೆಲೆಯಲ್ಲಿ ಆಹಾರ ಅದ್ರ ಬಗ್ಗೆ ನಮ್ಗೆ ಸರಿಯಾದ ವೈಜ್ಞಾನಿಕ ಒಂದು ಜ್ಞಾನ ಇದ್ರೆ ಬಹುಶಃ ಆ ಆಹಾರವೇ ನಮ್ಮ ಆರೋಗ್ಯವನ್ನ ಡಿಸೈಡ್ ಮಾಡ್ತಾ ಇದೆ. ಆಹಾರವೇ ನಮ್ಮ ದೇಹದ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯವನ್ನ ಡಿಸೈಡ್ ಮಾಡೋದ್ರಿಂದ ಅದರ ಮೂಲಭೂತ ತಿಳುವಳಿಕೆ ನಮಗೆ ಅಗತ್ಯ ಇದೆ ಅಂತ ಅನ್ಕೊಂತಿದ್ದೀನಿ. ಬಹುತೇಕ ನಮ್ಮ ಏನಂತಂದ್ರೆ ಆಹಾರದ ಬಗ್ಗೆ ತಪ್ಪು ತಿಳುವಳಿಕೆಗಳೇ ಜಾಸ್ತಿ ಇದೆ ಮತ್ತು ಆಹಾರದಲ್ಲಿ ಒಂದು ಕ್ಲಾಸ್ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಅದು ಕ್ಲಾಸ್ ಮತ್ತು ಜೆಂಡರು. ನನ್ನ ತಾಯಿ, ನನ್ನ ಅಜ್ಜಿ ಯಾವುದು ಅಂತಂದ್ರೆ
ಗಡಿಗೆಯಲ್ಲಿ ಅಡಿಗೆ ಬಡಿಸ್ತಾ ಇದ್ರು, ತುಂಬಾ ರುಚಿಯಾಗಿರ್ತಿತ್ತು. ಮತ್ತೆ ನಮ್ಮ ಮಾವಂದಿರು ಇವರೆಲ್ಲ ಡಾಕ್ಟರ್ ಓದಿ ಬಂದ ನಂತರ ಈ ಗಡಿಗೆಯಲ್ಲಿ ಮಾಡೋದು ಕ್ಲಾಸ್ ಪ್ರಶ್ನೆ, ಅದು ಬಡತನದ ಪ್ರಶ್ನೆಯಾಗಿ ತಕೊಂಡು ಆ ಗಡಿಗೆಯಲ್ಲಿ ನನ್ನ ಅಜ್ಜಿ ನಮ್ಮ ಮಾವಂದಿರು ಎಷ್ಟೇ ಅಂದ್ರೆ ಅದು ಮುಚ್ಚಿಟ್ರು ಕೂಡ ಮತ್ತೆ ನಮ್ಮ ಅಜ್ಜಿ ತಕೊಂಡು ಅದನ್ನ ಬಳಸ್ತಾ ಇದ್ರು. ಸೊ ಹಿಂಗಾಗಿ ಒಂದಿನ ನಮ್ಮ ಮಾವಂದಿರು ಎಲ್ಲರೂ ಅದನ್ನ ಸರಿ ಒಡೆದು ಹಾಕಿದ ಘಟನೆ ನನಗೆ ಈಗ್ಲೂ ಅದೊಂದ್ ಸ್ವಲ್ಪ ನನ್ಗೆ ಘಾಸಿ ಮಾಡಿದ ಘಟನೆ ಅದು. ಸೊ ಅಜ್ಜಿ ಅಳ್ತಾ ಇತ್ತು, ಇವ್ರು ಒಡೆದು ಹಾಕ್ತಾ ಇದ್ರು. ಮಕ್ಕಳೇ ಅಂದ್ರೆ ತಾಯಿಯ ಒಂದು ಅವಳ ಒಂದು ನಂಬಿಕೆ ಆಹಾರದ ಬಗ್ಗೆ ಇನ್ನೊಂದು ನಂಬಿಕೆ ಇತ್ತು, ಇವರು ಒಂದು ಓದಿದವರ ಒಂದು ನಂಬಿಕೆ ಇನ್ನೊಂದು. ಅವೆರಡೂ ಸಂಘರ್ಷ ಏನಿದೆಯಲ್ಲ, ನನಗೆ ಯಾವುದನ್ನ ಚೂಸ್ ಮಾಡ್ಕೋಬೇಕು ಅನ್ನೋದು ಒಂದು ಸಂದಿಗ್ಧತೆ ಮತ್ತು ಹೆಚ್ಚು ಅಜ್ಜಿಯ ಕಡೆ ಒಲವು. ಇದು ಕ್ಲಾಸ್ ಅನ್ನೋದು ಸೇರ್ಕೊಂಡಾಗ ಏನಾಗುತ್ತೆ, ಹಿಂದೆ ನವಣಕ್ಕಿ ಇವು ಎಲ್ಲವೂ ತಿಂತಾ ಇದ್ರು, ಈಗ ಅಕ್ಕಿ ಅನ್ನೋದು ಕ್ಲಾಸ್ ಸೇರ್ಕೊಂಡು ಅನೇಕ ಸೊಪ್ಪುಗಳನ್ನ ಬಳಸ್ತಾ ಇದ್ರು. ಆ ಸೊಪ್ಪುಗಳ ಬಗ್ಗೆ ಕ್ಲಾಸ್ ಸೇರ್ಕೊಂಡ ತಕ್ಷಣ ಅಲ್ಲಿ ಕೆಲವು ಸೊಪ್ಪುಗಳನ್ನ ಕೈ ಬಿಡಲಾಗಿದೆ. ಈ ತರದ ಅನೇಕ ಒಂದು ಸಂಗತಿಗಳನ್ನ ನನ್ನ ಲೈಫ್ ಜರ್ನಿಯಲ್ಲಿ ನಾನು ನೋಡಿದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡಾಕ್ಟರ್ ರತ್ನಾಕರ್ ಸರ್ ಯಾವ ತಿಳುವಳಿಕೆಯನ್ನು ನೀಡಲಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನನಗೂ ಕುತೂಹಲ ಇದೆ. ಡಾಕ್ಟರ್ ರತ್ನಾಕರ್ ಅವರು ಮೊದಲು ಸರ್ಕಾರಿ ಆಸ್ಪತ್ರೆಯಲ್ಲಿ 1986ರಿಂದ 1988ರವರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. 88ರಿಂದ 2002ರವರೆಗೆ ನಂಜಪ್ಪ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಸ್ವತಃ ಅವರೇ ಇಲ್ಲಿ ಒಂದು ಸಲಹೆಗಾರ ವೈದ್ಯರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಅಂದ್ರೆ ಅವರು ಅನೇಕ ಹವ್ಯಾಸಗಳು, ಡಾಕ್ಟರ್ ಆಗಿದ್ರು ಕೂಡ ಅವರ ಹವ್ಯಾಸಗಳು ಬಹಳ ಆಸಕ್ತಿದಾಯಕವಾಗಿವೆ. ಛಾಯಾಗ್ರಹಣ, ಟ್ರೆಕ್ಕಿಂಗು ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರತಿಲಿಪಿ ಬ್ಲಾಗ್ಗಳಲ್ಲಿ ಕನ್ನಡವನ್ನ ಬರೆಯೋದು, ಆ ಮೂಲಕ ಜನರಿಗೆ ಸಾರ್ವಜನಿಕ ಆರೋಗ್ಯ ಒಂದು ಅರಿವು ಅಭಿಯಾನವನ್ನು ಮೂಡಿಸುವ ಕಾರ್ಯಕ್ರಮದಲ್ಲಿ, ಬಹಳ ಮಹತ್ವದ ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ ಅವರು ನಮ್ಗೆ ಆಹಾರ ಜ್ಞಾನ ವಿಜ್ಞಾನ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲು ಒಪ್ಪಿಕೊಂಡಿದ್ದಾರೆ. ಅವರು ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದೇನಿದೆ ಮೆರುಗು ತಂದ ಕಾರಣಕ್ಕಾಗಿ ಅವರನ್ನು ಕೂಡ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ, ಕನ್ನಡ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತ. ಈ ಕಾರ್ಯಕ್ರಮವನ್ನ ಆಗು ಮಾಡಲು ಎಲ್ಲ ಒಂದು ಆಡಳಿತಾತ್ಮಕ ನೆರವು ನೀಡಿದಂತಹ ಕನ್ನಡ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಮೇಶ್ವರಮೂರ್ತಿ ಅವರನ್ನು ಹಾಗೂ ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಡಾಕ್ಟರ್ ಟಿ.ಪಿ. ವಿಜಯ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನ ಆನ್ಲೈನ್ ಮೂಲಕ ವೀಕ್ಷಿಸತಕ್ಕಂತಹ ಎಲ್ಲ ಸಂಶೋಧನಾರ್ಥಿಗಳಿಗೂ ಕೂಡ ಮತ್ತು ಎಲ್ಲ ಚಿಂತನಾಸಕ್ತರಿಗಳಿಗೂ ಕೂಡ ನಾನು ಸ್ವಾಗತವನ್ನ. ಸರ್, ತಾವು ಉಪನ್ಯಾಸ ನೀಡಬೇಕಂತ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆ ಪ್ರಯುಕ್ತ ಆನ್ಲೈನ್ ಉಪನ್ಯಾಸವನ್ನ ಇಟ್ಕೊಂಡು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಇವತ್ತಿನ ಅಧ್ಯಕ್ಷರಾದ ಮತ್ತು ಮಾನ್ಯ ಕುಲಪತಿಯವರಾದ ಡಿ.ವಿ. ಪರಮಶಿವಮೂರ್ತಿ ಅವರಿಗೆ, ಕುಲಸಚಿವರಾದ ವಿಜಯ್ ಪುಣಚ ಅವರಿಗೆ, ಮತ್ತೆ ವಿಶೇಷವಾಗಿ ಶೈಲಜಾ ಹಿರೇಮಠ್ ಮೇಡಮ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ, ಯಾವುದೇ ಸಮಯವನ್ನ ವೇಸ್ಟ್ ಮಾಡದೇನೆ ಸೀದಾ ವಿಷಯಕ್ಕೆ ಬರ್ತೀನಿ. ನಾನು ಕೊಟ್ಟಿರುವಂತ ಟೈಟಲ್ ಅಥವಾ ಹೆಡ್ಲೈನ್ ತುಂಬಾ ಸಿಂಪಲ್ ಅಥವಾ ಸರಳವಾಗಿ ಕಾಣುತ್ತೆ. ಆದ್ರೆ ನನಗೆ ಇದನ್ನ ತುಂಬಾ ಕಾಂಪ್ಯಾಕ್ಟ್ ಆಗಿ, ಅಂದ್ರೆ ಸಂಕ್ಷಿಪ್ತವಾಗಿ ಮಾತಾಡ್ಲಿಕ್ಕೆ 30ರಿಂದ 40 ನಿಮಿಷ ಸಾಕಾಗುತ್ತಾ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಔಟ್ಲೈನ್ಸ್, ಗೈಡ್ಲೈನ್ಸ್, ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅದರಲ್ಲಿ ಆಸಕ್ತಿ ಏನಾದರೂ ಕಾಣ್ತು, ನನ್ನ ಅವಶ್ಯಕತೆ ಕಾಣಿಸ್ತದೆ ಅಂದ್ರೆ ಮತ್ತೆ ಯಾವಾಗ ಬೇಕಾದ್ರೂ ಆನ್ಲೈನ್ ಮಾಡ್ಬೋದು. ಈಗ ಹೇಳ್ತಾ ಇವತ್ತಿನ ಟಾಪಿಕ್ ಆಹಾರ, ಜ್ಞಾನ ಮತ್ತು ವಿಜ್ಞಾನ. ಇದು ನಿಮ್ಮ ಮೇಡಮ್ ಅವರ ಡಿಪಾರ್ಟ್ಮೆಂಟೇ ಚರಿತ್ರೆ ಡಿಪಾರ್ಟ್ಮೆಂಟ್. ನೀವು ವಿಜ್ಞಾನಗಳ ಚರಿತ್ರೆಗಳನ್ನ ಹುಡುಕಿದ್ರೆ ನಾನು ಆಹಾರದ ಚರಿತ್ರೆನ ಹುಡುಕ್ಬೇಕಾಗತ್ತೆ. ತುಂಬಾ 20 ಲಕ್ಷ ವರ್ಷಗಳ ಹಿಂದೆನೆ ಮನುಷ್ಯ ತನ್ನ ಆಹಾರದ ರುಚಿಯನ್ನ ಕಂಡುಕೊಂಡ. ನಾನು ಅನ್ಕೊಳ್ಳೋದು ಪ್ರಾರಂಭದ 20 ಲಕ್ಷದ ವರ್ಷಗಳ ಹಿಂದೆ ಬಹುಶಃ ಅವನು ತಾಜಾ ಆಹಾರ, ಅಂದ್ರೆ
ಸೊಪ್ಪು, ಸದೆ, ಹಣ್ಣು, ಗಡ್ಡೆ, ಗೆಣಸು ಅಥವಾ ಪ್ರಾಣಿಗಳನ್ನ ಬೇಟೆಯಾಡಿ ಹಸಿ ಮಾಂಸವನ್ನ ತಿಂತಾ ಇದ್ದ. ಬಹುಶಃ ಹೀಗಾಗಿರ್ಬೋದು ಅಂತ ನನ್ನ ಕಲ್ಪನೆ, ಅಥವಾ ಅದು ಸತ್ಯನೂ ಇರಬಹುದು. ಯಾವುದೋ ಕಾಡು ಬೆಂಕಿಗೆ ಸಿಕ್ಕಿದ ಪ್ರಾಣಿಯ ಮಾಂಸದ ರುಚಿ ನೋಡಿದ ಮನುಷ್ಯ ಬಹುಶಃ ಬೆಂಕಿಯಲ್ಲಿ ಸಂಸ್ಕರಿಸಿದರೆ ಅಥವಾ ಬೇಯಿಸಿದರೆ ಆಹಾರ ರುಚಿಯಾಗುತ್ತೆ ಅಂತ ಕಂಡಿಡಿದ ಅನ್ಸುತ್ತೆ. ಅಲ್ಲಿಂದ ನಮ್ಮ ಅಡುಗೆಯ ಕ್ರಮ ಪ್ರಾರಂಭ ಆಯ್ತು. ಸೊ ಅಕಸ್ಮಾತ್ ಆಗಿ ಕಾಡ್ಗಿಚ್ಚಿಗೆ ಸಿಕ್ಕಿದ ಒಂದು ಪ್ರಾಣಿಯ ಮಾಂಸದ ರುಚಿಯಿಂದಾಗಿ ಅಡುಗೆಯ ಉಗಮ ಆಗಿರ್ಬೋದು. ಆ ನಂತರದಲ್ಲಿ ಆಹಾರ ಧಾನ್ಯಗಳನ್ನ ಬೇಸಾಯದ ಮೂಲಕ ಬೆಳೀಲಿಕ್ಕೆ ಶುರು ಮಾಡಿದ. ಹಾಗೆ ಹಾಲಿನ ಅವಶ್ಯಕತೆಗಾಗಿ ಹೈನುಗಾರಿಕೆ, ದನ, ಎಮ್ಮೆ, ಆಡು ಈ ತರ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಶುರು ಮಾಡಿದ. ಇದೇ ಸುಮಾರು 10,000 ವರ್ಷಗಳ ಹಿಂದೆ ಆಯ್ತು. ಸೊ ಹಾಗಾಗಿ ಹಸಿ ತಾಜಾ ಆಹಾರದಿಂದ ಮನುಷ್ಯ ಸ್ವಲ್ಪ ಮಟ್ಟಿಗೆ ಅಡುಗೆ ಮತ್ತು ಆ ಆಹಾರ ಪದಾರ್ಥಗಳ ಜೊತೆಗೆ ಬೇರೆ ಏನೇನೆಲ್ಲ ಬಳಸಿ ತನ್ನ ಆಹಾರವನ್ನು ತಯಾರಿ ಮಾಡ್ಕೊಳ್ಬಹುದು ಅಂತ ಕಂಡುಹಿಡಿದಿದ್ದಕ್ಕೆ 10,000 ವರ್ಷಗಳ ಇತಿಹಾಸ ಇದೆ. ಆದರೆ ನೋವಿನ ವಿಚಾರ ಏನು ಅಂದ್ರೆ, ಅಂದಿನ ಶಿಲಾಯುಗದ ಅಥವಾ ಗುಹಾ ಮನುಷ್ಯ ಇವತ್ತು, ಈಗ ನಾವು ನೀವು ಕೂತಿದ್ದೀವಿ, ಈ ವಿಕಾಸದಲ್ಲಿ ನಾವು ಈಗ ಬಹಳ ಎತ್ತರಕ್ಕೆ ರೀಚ್ ಆಗಿದ್ದೀವಿ. ಅಂದ್ರೆ ಅತ್ಯಂತ ಉತ್ಕರ್ಷವಾದ ಮಟ್ಟದಲ್ಲಿ ನಾವು ಇವತ್ತು ವಿಜ್ಞಾನದಲ್ಲಿ ಇದ್ದೀವಿ. ಎಲ್ಲಿಯವರೆಗೆ ಅಂದ್ರೆ ಕೃತಕ ಬುದ್ಧಿ ಮತ್ತತೆ ಅಥವಾ ಕೃತಕ ಬುದ್ಧಿವಂತಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಇವಾಗ ನಾವು ಈಗ ಮಾಡ್ತಾ ಇರೋ ವೆಬಿನಾರ್ ಅನ್ನ ಬಹುಶಃ ನನ್ನನ್ನ ಲೈವ್ ನೀವು ಫುಲ್ ಸೈಜ್ ನೋಡುವಂತ ಅವಕಾಶನೂ ಈಗ ಸದ್ಯಕ್ಕಿದೆ. ನಾವು ಇವತ್ತು ಅದನ್ನು ಬಳಸ್ಕೊಡ್ಲಿಲ್ಲ, ಹಾಗಾಗಿ ಆನ್ಲೈನ್ ಅಲ್ಲಿ ಇದ್ದೀವಿ. ಇಷ್ಟು ವೇಗವಾಗಿ ವಿಕಸನ ಆದ ಜೊತೆಗೆ ಆಹಾರ ವಿಜ್ಞಾನದ ವಿಕಸನ ಆಗಲಿಲ್ಲ. ಹಾಗಾದ್ರೆ ಬದಲಾವಣೆ ಆಗ್ಲಿಲ್ವಾ? ತುಂಬಾ ಬದಲಾವಣೆ ಆಗಿದೆ. ಆದ್ರೆ ಒಳ್ಳೆಯ ರೀತಿನೆಲ್ಲ ಆಗ್ಲಿಲ್ಲ ಅಂತ ನಾನು ನಿಮ್ಗೆ ನಿರೂಪಣೆ ಮಾಡ್ಲಿಕ್ಕೆ ಹೊರಡ್ತೀನಿ. ಹಾಗಾಗಿ ಪ್ರಕೃತಿ ಸಹಜ ಜೀವನ ಶೈಲಿಯಿಂದ ಇದ್ದ ಮನುಷ್ಯನ ಶೈಲಿ ಬಹಳ ಬೇಗ ಮನಸ್ಸು ಬದಲಾವಣೆ ಆಯ್ತು. ಈ ಆಹಾರ ಇದು ತಿಂದ್ರೆ ರುಚಿ ಕಡಿಮೆ, ಇಂಥದ್ದಕ್ಕೆ ಬದಲಾವಣೆ ಮಾಡ್ಕೊಳ್ಳೋಣ ಅನ್ನೋ ವೇಗ ತುಂಬಾ ಆಯ್ತು. ಆದ್ರೆ ಆ ತಿಂದು ಬಳಸಿಕೊಳ್ಳುವಂತಹ ದೇಹ ಬದಲಾವಣೆ ಆಗಲಿಲ್ಲ. ಯಾಕೆ ನಾನೀಗ ಹೇಳ್ತೀನಿ ಅಂದ್ರೆ, 20 ಲಕ್ಷದ ವರ್ಷದ ಹಿಂದೆ ಮನುಷ್ಯನ ಬಾಯಿ, ಹಲ್ಲು, ಜಠರ, ಕರುಳು, ಯಕೃತ್ತು ಅಥವಾ ಲಿವರು ಎಲ್ಲ ಜೀರ್ಣಾಂಗ ವ್ಯವಸ್ಥೆ ಅವಾಗ ರಚನೆ ಕೆಲಸ ಹೇಗಿತ್ತೋ ಇವತ್ತು ಹಾಗೆ ಇದೆ. ಅದೇನು ಬದಲಾವಣೆ ಆಗ್ಲಿಲ್ಲ. ಆದ್ರೆ ಅದ್ರ ಒಳಗಡೆ ನಾವು ತುಂಬಿಸುವಂತ ವ್ಯವಸ್ಥೆಯ ಬದಲಾವಣೆ ತುಂಬಾ ವೇಗವಾಗಿ ಆಗ್ಬಿಡ್ತು. ಈ ವ್ಯವಸ್ಥೆ ಇರುವ ವ್ಯವಸ್ಥೆಗೆ ಮತ್ತೆ ನಾವು ಒಳಗಡೆ ಹಾಕಿ ಕಳಿಸುವ ಅಂತ ನಾವು ಸೋ ಕಾಲ್ಡ್ ಇಂಧನ, ನಮ್ಮ ಎನರ್ಜಿಗೆ ಅಥವಾ ಶಕ್ತಿಗೆ ಬೇಕಾಗುವ ಇಂಧನದ ಆಹಾರದ ರೂಪ ತುಂಬಾ ಬದಲಾವಣೆ ಆಯ್ತು. ಹಾಗಾಗಿ ಇವತ್ತು ಅದರ ಆ ತೊಂದರೆಯನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೂ ಜಾಸ್ತಿ ದೊಡ್ಡ ಡೇಂಜರ್, ದುರಂತ ಅಂದ್ರೆ, ನಾನು ಆವಾಗ್ಲೇ ಹೇಳಿದ ಹಾಗೆ ಕೇವ್ ಮ್ಯಾನ್ ತಾಜಾ ಆಹಾರವನ್ನು ಬಳಸ್ತಿದ್ದ. ಆಮೇಲೆ ಬೆಂಕಿಯ ಆವಿಷ್ಕಾರದಿಂದ ಅವನು ಬೇಯಿಸಿ ಊಟ ಮಾಡ್ಲಿಕ್ಕೆ ಶುರು ಮಾಡಿದ. ಅದು ಅಲ್ಲಿಗೆ ನಿಂತಿದ್ರೆ ಚೆನ್ನಾಗಿರೋದು. ಇವತ್ತಿನ ದಿವಸ ನಾವು ಪ್ರೊಸೆಸಿಂಗ್ ಇಂದ ಆಹಾರವನ್ನು ಸಂಸ್ಕರಿಸಿ ರೆಡಿ ಟು ಈಟ್ ಅಥವಾ ರೆಡಿಮೇಡ್ ಆಹಾರದ ಆವಿಷ್ಕಾರಗಳನ್ನ ಕಂಡುಹಿಡಿದಿದ್ದೀವಿ. ಅಂದ್ರೆ ಎಲ್ಲಿಯವರೆಗೆ ಅಂದ್ರೆ, ನೀವು ಅಡಿಗೆ ಮನೆಗೆ ಹೋಗುವ ಅವಶ್ಯಕತೆನೇ ಇಲ್ಲ, ಅಥವಾ ಅಡಿಗೆ ಮನೆ ಇದ್ರೂ ನೀವು ಅಡಿಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಪೊಟ್ಟಣ ಓಪನ್ ಮಾಡೋದು, ತಿನ್ನೋದು. ಇದು ಕೆಲವೊಂದು ವಿಭಾಗಗಳಲ್ಲಿ ಅಥವಾ ಜಾಗಗಳಲ್ಲಿ ಅವಶ್ಯಕತೆ ಕಂಡ್ರು, ಫಾರ್ ಎಕ್ಸಾಂಪಲ್ ನಮ್ಮ CHN ಗ್ಲೇಷಿಯರ್ ನಲ್ಲಿ ಇರುವಂತಹ ಸೈನಿಕರಿಗೆ ಖಂಡಿತವಾಗಿ ಸಂಸ್ಕರಿಸಿದ ಆಹಾರವೇ ತಿನ್ಲಿಕ್ಕೆ ಸಾಧ್ಯ ಹೊರತು ಆ -ಡಿಗ್ರಿ ಟೆಂಪರೇಚರ್ ನಲ್ಲಿ ಅವರ ಆಹಾರವನ್ನು ಸಿದ್ಧ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇನ್ನು ಚಂದ್ರಲೋಕಕ್ಕೂ ಸ್ಪೇಸ್ ಶಿಪ್ ನಲ್ಲಿ ಇರುವವರಿಗೆ ಒಪ್ಕೋತೀನಿ. ನಿಮ್ಮ ಹಾಗೆ ಸಾಮಾನ್ಯರಿಗೆ ಆ ರೀತಿಯ ಸಂಸ್ಕರಿಸಿದ ಆಹಾರದ ಅವಶ್ಯಕತೆ ಏನು? ಸಂಸ್ಕರಿಸಿದ ಆಹಾರದಿಂದ ಏನಾಯ್ತು? ಆರ್ಥಿಕವಾಗಿ ಮಾತ್ರ ನಾವು ಬೆಳವಣಿಗೆ ಕಂಡಿವಿ. ಉದಾಹರಣೆಗೆ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ
ಆಹಾರ ಉದ್ಯಮ ಕ್ಷೇತ್ರ ನಂಬರ್ 1 ಇದ್ರೆ ಅದು ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಅದು 2ನೇ ಸ್ಥಾನವನ್ನ ಕೊಟ್ಟಿದ್ದೀನಿ. ಅಂದ್ರೆ ನಾವು ತಿನ್ನುವ ಆಹಾರದ ವ್ಯವಸ್ಥೆ ಕುಲಗೆಟ್ಟಿದ್ದಕ್ಕೆ ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಇನ್ನೂ ಹೊಸ ಹೊಸ ಸವಾಲುಗಳು ಬರ್ತಾ ಇದೆ. ಸೊ ಹಾಗಾಗಿ ಆಹಾರದ ವಿಜ್ಞಾನ ಸರಿ ಇಲ್ವಾ? ಸರಿ ಇದೆ, ಆದ್ರೆ ನಾವು ಅದನ್ನ ತುಂಬಾ ವೇಗವಾಗಿ ಬದಲಾಯಿಸಿಕೊಂಡಿದ್ದು ಒಂದೇ ಅಲ್ಲ, ಹಾಳು ಮಾಡಿದೀವಿ. ಉದಾಹರಣೆಗೆ ಅವಾಗ ಮೇಡಮ್ ಹೇಳ್ತಾ ಇದ್ರು ಅವ್ರ ಅಜ್ಜಿಯ ಕಾಲದ ಅಡುಗೆ ಕತೆ. ಪಿಂಗಾಣಿ ಪಾತ್ರೆನಲ್ಲಿ ಅಥವಾ ಬಳಪದ ಮಡಕೆಯಲ್ಲಿ ಅಥವಾ ಕುಂಬಾರರ ಮಡಕೆಯಲ್ಲಿ ಸಾಂಬಾರು ಮಾಡ್ತಾ ಇದ್ರು. ಇದು ನಾನು ಅನುಭವಿಸಿದ್ದೀನಿ. ಸಾಧಾರಣ 15ನೇ ವಯಸ್ಸು ನನಗೆ ಆಗೋ ತನಕ ಅದರ ಬಳಕೆ ಆಗಿದ್ದು ನನ್ಗೆ ನೆನಪಿದೆ. ಸೊ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ಅಡಿಗೆ ನಡೀತಾ ಇತ್ತು. ಅಲ್ಲೇ ಅಡಿಗೆ ಮನೆಯಲ್ಲೇ ನೆಲದ ಮೇಲೆ ಚಕ್ಳ ಮಕ್ಕಳ ಅಂತ ಹೇಳ್ತೀವಿ ನಾವೇನು, ಕೆಳಗಡೆ ನೆಲದ ಮೇಲೆ ಕೂತು ಊಟ ಮಾಡ್ತಿದೀವಿ. ಇವತ್ತು ನೋಡಿ ಡೈನಿಂಗ್ ರೂಮ್ ಅಂತಾನೆ ಸಪರೇಟ್ ವಿಭಾಗ ಇದೆ, ಡೈನಿಂಗ್ ಟೇಬಲ್ ಇದೆ. ಅದು ಅಲ್ಲಿಗೆ ನಿಂತಿದ್ದರೆ ಚೆನ್ನಾಗಿತ್ತು. ಇವತ್ತು ಅದು ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಮುಂದೆ ಹೋಗಿದೆ. ನಮ್ಮ ಊಟದ ತಟ್ಟೆ ಇವತ್ತು ಲ್ಯಾಪ್ಟಾಪ್ ಅಥವಾ ಮೊಬೈಲಿಗೆ ಬಂದು ನಿಂತಿದೆ. ಏನಾಯ್ತು ಇದರಿಂದ? ನಾನು ಎಷ್ಟು ತಿಂದೆ, ಯಾಕೆ ತಿಂದೆ, ಏನನ್ನು ತಿಂತಾ ಇದ್ದೀನಿ ಅನ್ನುವ ಎಚ್ಚರಿಕೆಯನ್ನೇ ಕಳ್ಕೊಂಡಿದ್ದೀನಿ. ತಿಂದಿದ್ದೇ ಗೊತ್ತಾಗೋದಿಲ್ಲ. ಹಂಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ಬಡಿಸು. ಸೊ ಮೈಂಡ್ಫುಲ್ ಈಟಿಂಗ್ ಅನ್ನೋದಿಲ್ಲ. ಇನ್ನೂ ಭಯಂಕರವಾದ ಸುದ್ದಿ ಅಂದ್ರೆ, ನೀವು ಫೋನ್ ಮಾಡಿದ್ರೆ ಇನ್ನು ಅರ್ಧ ಗಂಟೆ ಒಳಗಡೆ ನಿಮ್ಮ ಪ್ರಪಂಚದ ಯಾವ ರೆಸಿಪಿ ಬೇಕು ನಿಮಗೆ ಅದು ಪ್ಲಾಸ್ಟಿಕ್ ಪಟ್ಟಣದಲ್ಲಿ, ಲಕೋಟೆಯಲ್ಲಿ ನೇರವಾಗಿ ನಿಮ್ಮ ಮನೆಗೆ ತಲುಪುವಂತ ವ್ಯವಸ್ಥೆ ಆಗಿದೆ. ಅದು ಝೊಮ್ಯಾಟೊ ಇರ್ಬೋದು, ಇನ್ಯಾವುದೇ ಸಂಸ್ಥೆಗಳಿರ್ಬೋದು. ಒಂದು ಫೋನ್ ಮಾಡಿದ್ರೆ ಮುಗೀತು, ನಿಮ್ಮ ಆಹಾರ ನಿಮ್ಮ ಡೈನಿಂಗ್ ಟೇಬಲ್ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸೊ ಮನಸ್ಸಿಗೂ ಮತ್ತು ಆಹಾರಕ್ಕೆ ತುಂಬಾ ಕ್ಲೋಸ್ ಕನೆಕ್ಷನ್ ಇದೆ. ಅಂದ್ರೆ ಮನಸ್ಸಿಗೆ ಅತಿ ಖುಷಿ ಕೊಡುವಂತ ಆಹಾರ ವಸ್ತುಗಳು ದೇಹದ ಆರೋಗ್ಯಕ್ಕೆ ಪೂರಕವಾಗಿರಲ್ಲ. ಉದಾಹರಣೆಗೆ ನಮಗೆ ಜಾಸ್ತಿ ಪ್ರೊಸೆಸ್ಡ್ ಮಾಡಿರುವಂತಹದ್ದು, ಫ್ರೈ ಮಾಡಿರುವಂತಹದ್ದು, ತುಂಬಾ ರಾಸಾಯನಿಕಗಳನ್ನ ಹಾಕಿ ತಯಾರು ಮಾಡಿರುವಂತ ಆಹಾರಗಳು, ಏನ್ ನಾವು ಜಂಕ್ ಫುಡ್, ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಇವು ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಆದ್ರೆ ತುಂಬಾ ಆರೋಗ್ಯ ಪೂರಕವಾಗಿರುವಂತ ಆಹಾರ ವಸ್ತುಗಳು ನಮ್ಮ ಮನಸ್ಸನ್ನ ತೃಪ್ತಿಪಡಿಸುವುದಿಲ್ಲ. ಈಗ ಉದಾಹರಣೆಗೆ ಒಂದು ಹಾಗಲಕಾಯಿ ತಗೊಳ್ಳೋಣ. ಅಡುಗೆಗೆ ಬಳಸ್ತೀವಿ, ಆದ್ರೆ ಇಷ್ಟಪಟ್ಟು ಎಷ್ಟೋ ಜನ ತಿನ್ನಲ್ಲ. ಅಯ್ಯೋ ಆ ಕಹಿ ತರಕಾರಿನೇ ಯಾಕೆ ತಿನ್ಬೇಕು, ಬೇರೆ ಇಲ್ವಾ ಅಂತ ಕೇಳ್ತಾರೆ. ಅಲ್ಲಿಗೆ ಒಂದು ಸಂಪ್ರದಾಯಬದ್ಧ ಅಡುಗೆನೇ ನಿಮ್ಮ ಅಡುಗೆ ಮನೆಯಲ್ಲಿ ನಿಂತೋಯ್ತು. ಹಾಗಲಕಾಯಿನಲ್ಲಿರುವಂತ ಔಷಧಿ ಗುಣ, ಅದರ ವಿಶೇಷ ಶಕ್ತಿಗಳು ಎಷ್ಟು ಜನ ಮಕ್ಕಳಿಗೆ ಇವತ್ತು ಗೊತ್ತಿರ್ತದೆ? ಅಮ್ಮ ನೀನ್ ಅದು ಮಾಡಿದ್ರೆ ತಿನ್ನಲ್ಲ ಅಂತ ಅಮ್ಮನಿಗೆ ಹೇಳಿದ್ರೆ ಅಮ್ಮನೂ ತರದ್ ಬಿಟ್ಬಿಟ್ರು. ಸೊ ಹೀಗಾಗಿ ಫಾಸ್ಟ್ ಫುಡ್, ಜಂಕ್ ಫುಡ್ ನಮ್ಮ ಇಡೀ ದೇಹವನ್ನೇ ಜಂಕ್ ಮಾಡ್ತಾ ಇರೋದು ನಮಗೆ ಗಮನ ಬರುತ್ತೆ, ಆದ್ರೆ ವಿ ಡೋಂಟ್ ಕೇರ್. ಅಂದಿನ ದಿನಗಳಲ್ಲಿ ಗುಹಾ ಮಾನವನಿಗೆ ಬದುಕಲಿಕ್ಕೋಸ್ಕರ ಆಹಾರ ಇತ್ತು. ಆದ್ರೆ ಇವತ್ತು ಆಹಾರ ಅನ್ನೋದು ಒಂದು ಫುಡ್ ಇಂಡಸ್ಟ್ರಿ ಆಗಿದೆ. ಅತ್ಯಂತ ದೊಡ್ಡ ಪವರ್ಫುಲ್ ಲಾಬಿಯ ಇಂಡಸ್ಟ್ರಿ ಆಗಿ ನಿಂತಿದೆ. ಹಾಗೆ ನಾನು ಅಂದ್ಕೊಳ್ಳೋದು, ಆಧುನಿಕ ಮಾನವ ತುಂಬಾ ತನ್ನ ಎಲ್ಲಾ ರೀತಿಯ ಸಂಪ್ರದಾಯದಿಂದ ದೂರ ಉಳಿತಾ ಆಹಾರ ತಿನ್ನುವುದನ್ನೇ ಒಂದು ಅಡಿಕ್ಷನ್ ಮಾಡ್ಕೊಂಡಿದೀವ. ನನ್ನ ಹತ್ರ ಕೇಳಿದ್ರೆ ಹೌದು, ನಾನು ಪ್ರತಿ ದಿವಸ ಅದನ್ನ ನನ್ನ ಕ್ಲಿನಿಕ್ ಅಲ್ಲಿ ನೋಡ್ತೀನಿ. ಏನೇ ಆದ್ರೂ ಸರ್, ಏನೇ ಹೇಳಿ ನೀವು ನನ್ಗೆ ಇದನ್ನ ತಿನ್ಲಿಕ್ ಬಿಡ್ಲಿಕ್ ಆಗಲ್ಲ, ಅದನ್ನ ತಿನ್ನೋದ್ ಬಿಡ್ಲಿಕ್ ಆಗಲ್ಲ, ನೀವು ಇದನ್ನ ತಿನ್ಬೋದಾ ಅಂತ ಹೇಳಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಕಣ್ಣಿಗೆ ಆಕರ್ಷಣೀಯವಾಗಿ ಕಾಣುತ್ತೆ, ಮೂಗಿಗೆ ವಿಶೇಷ ಪರಿಮಳ ಬರುತ್ತೆ, ನಾಲ್ಗೆಗೆ ರುಚಿ ಇರುತ್ತೆ. ಇವೆಲ್ಲವೂ ಫುಡ್ ಅಡಿಕ್ಷನ್ಗೆ ಕಾರಣವಾಗಿದೆಯಾ? ಆಗಿದೆ. ಆದ್ರೆ ನಿಜವಾದ ಗುಟ್ಟೇನು? ನೀವು ಯಾವುದೇ ಆಹಾರ ಪದಾರ್ಥ, ನೀರಿನಿಂದ ಹಿಡಿದು ಜಾಮೂನ್ ತನಕ, ವೆಜಿಟೇರಿಯನ್ ಆಗ್ಲಿ, ನಾನ್ ವೆಜಿಟೇರಿಯನ್ ಆಗ್ಲಿ, ಏನೇ ತಗೊಳ್ಳಿ, ಸಾಂಬಾರ್ ಆಗ್ಲಿ, ಪಲ್ಯ ಆಗ್ಲಿ, ನಾಲಿಗೆ ಹಿಂಭಾಗದಿಂದ ಅದು ಜಾರಿ ಗಂಟಲಿಗೆ ಇಳಿದ ಮೇಲೆ ಯಾವ ರುಚಿ? ಜಠರಕ್ಕೆ ಹೋದ್ಮೇಲೆ ಯಾವ ರುಚಿ? ಕರಳಿಗೆ ಹೋದ್ಮೇಲೆ ಯಾವ ರುಚಿ? ಹಾಗಾದ್ರೆ
ಆ ತಿಂದ ನೆನಪೇ ನಮ್ಮ ಮನಸ್ಸಿನಲ್ಲಿ ಉಳಿದಿರೋದ್ರಿಂದ ಪದೇ ಪದೇ ಅದನ್ನೇ ಕೇಳುತ್ತೆ. ನಾಲಿಗೆಯಿಂದ ಜಾರಿ ಹೋದ ಮೇಲೆ ಅದರ ಯಾವ ರುಚಿ ಇಲ್ಲ ಅಂತ ಗೊತ್ತಿದ್ರುನು ನಾವು ಮತ್ತೆ ಅದನ್ನೇ ಕೇಳ್ತೀವಿ. ಸಾಮಾನ್ಯ ಪ್ರಶ್ನೆ ನಾನು ಯಾವಾಗ್ಲೂ ಕೇಳ್ತಾ ಇರೋದು, ಸರ್ ಯಾವ ಫುಡ್ ಸಿಸ್ಟಮ್ ಒಳ್ಳೇದು, ಯಾವುದು ಡಯಟ್ ಒಳ್ಳೇದು ಅಂತ ಕೇಳ್ತಾರೆ. ಯಾವುದೇ ಆಹಾರ ಪದ್ಧತಿ ನಮ್ಮ ದೇಹಕ್ಕೆ, ನಮ್ಮ ದೇಹದ ಆರೋಗ್ಯಕ್ಕೆ ಪೂರಕವಾಗಿದ್ದರೆ ಮಾತ್ರ ಅದನ್ನ ನಾವು ಒಪ್ಕೋಬೇಕು. ಉದಾಹರಣೆಗೆ ಇವತ್ತಿನ ದಿವಸ ಕಡಿಮೆ ಅಂದ್ರೆ ಒಂದು 3 ಡಜನ್ ವಿವಿಧ ರೀತಿಯ ಡಯಟ್ ಸಿಸ್ಟಮ್ಗಳಿದಾವೆ. ಅವೆಲ್ಲವೂ ಉಗಮವಾಗಿರೋದು ಇಂಡಸ್ಟ್ರಿ ಲೆಕ್ಕದಲ್ಲೇ ಹೊರತು ಮನುಷ್ಯನಿಗೆ ಖಂಡಿತವಾಗಿ ಅವಶ್ಯಕತೆ ಇದೆ ಅಂತ ನನಗಂತೂ ಅನ್ಸುವುದಿಲ್ಲ. ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡ ಸೂಕ್ಷ್ಮ ವಿಚಾರಗಳನ್ನ ಬಳಸಿ ಸೈಂಟಿಫಿಕ್ ಆಗಿ ಅಥವಾ ವೈಜ್ಞಾನಿಕವಾಗಿ ಪುರಾವೆ ಮಾಡಿರೋ ಡಯಟ್ಗಳು ಕೆಲವು ಬೆರಳೆಣಿಕೆ. ಆದರೆ ನಮಗೆ ಮಾತ್ರ ಆಕರ್ಷಣೀಯವಾಗಿ ಕಾಣುವುದು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೋ ಅದು. ಇದು ದೊಡ್ಡ ದುರಂತ. ಸೊ ಹಾಗಾಗಿ ಯಾವುದೇ ಆಹಾರ ಪದ್ಧತಿ ಅಥವಾ ಸೋ ಕಾಲ್ಡ್ ಡಯಟ್ ಅಂತ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ, ಅದಕ್ಕೆ ಬದ್ಧತೆ ಬೇಕು. ಒಂದು, ಜೀವನ ಪೂರ್ತಿ ಮಾಡುವಂತಿರ್ಬೇಕು. ಶೋಕಿಗಾಗಿ 6 ತಿಂಗಳು ಮಾಡಿ ಬಿಡುವುದಾದ್ರೆ ದೇಹಕ್ಕೆ ಅದರಿಂದ ಅಪಾಯ ಹೊರತು ಯಾವುದೇ ಉಪಾಯ ಇಲ್ಲ. ಉದಾಹರಣೆಗೆ ಉಪವಾಸ ಮಾಡ್ತೀನಿ ಅಂತ 15 ದಿವಸದಲ್ಲಿ 10 kg ಕಡಿಮೆ ಮಾಡೋದು. 100% 16ನೇ ದಿವಸದಿಂದ ಏನ್ ತಿಂದಿಲ್ಲೋ ಅದ್ರ 10 ಪಟ್ಟು ತಿಂತಾರೆ. ಹಾಗೆ 10 kg ಕಳೆದಿದ್ದನ್ನ 20 kg ಮತ್ತೆ ಗೈನ್ ಆಗ್ತಾರೆ. ಕಾರಣ ಬದ್ಧತೆ ಇಲ್ಲ. ಮತ್ತೆ ಆ ಬದಲಾವಣೆ ಮಾಡ್ಕೊಂಡಿರೋದು ದೇಹಕ್ಕೆ ಬವಣೆ ಆಗ್ಬಾರ್ದು, ಅಂದ್ರೆ ಯಾವುದೇ ತೊಂದರೆ ಬರಬಾರ್ದು. ಮನೆಯವರಿಗೆ ಯಾರಿಗೂ ಶಿಕ್ಷೆ ಆಗ್ಲಿಕ್ಕಿಲ್ಲ. ನಾವು ಮಾಡುವ ಡಯಟಿಂಗ್ ಇಂದ ಮನೇಲಿರೋರಿಗೆ ಯಾರಿಗೂ ಶಿಕ್ಷೆ ಆಗ್ಬಾರ್ದು. ಮತ್ತೆ ಆ ಹೊಂದಾಣಿಕೆ ಅನ್ನೋದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ಆದ್ರೆ ಮಾತ್ರ ಅದರಿಂದ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ಕೆಲವೊಂದು ಮಾರ್ಗಸೂಚಿಗಳನ್ನ ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗೋಣ. ನಿಜವಾದ ಉತ್ತಮವಾದ ಆರೋಗ್ಯಪೂರ್ಣ ಜೀವನ ಶೈಲಿಗೆ ತುಂಬಾ ಸರಳವಾದ ಗೈಡ್ಲೈನ್ಸ್ ಇದೆ. ಆಹಾರ ವಿಜ್ಞಾನವನ್ನ ನಾವೇನು ರಿಸರ್ಚ್ ಮಾಡ್ಬೇಕಾಗಿದ್ದಿಲ್ಲ, ತುಂಬಾ ಸರಳವಾಗಿ ಇದಾವೆ. ಆದ್ರೆ ನಾವು ಮಾತ್ರ ಅವುಗಳನ್ನ ಸ್ಪಷ್ಟವಾಗಿ ಅರ್ತಿರ್ಬೇಕು. ನಾನು ಆವಾಗ್ಲೇ ಹೇಳಿದಂಗೆ ವೈಜ್ಞಾನಿಕ ಸಂಶೋಧನೆ ಪುರಾವೆಗಳು ಇಲ್ಲದೆ ಹೊಸ ಆಹಾರ ಕ್ರಮಗಳ ಬಗ್ಗೆ ತುಂಬಾ ಎಚ್ಚರ ಇರಬೇಕು. ಅದು ಕೀಟೋ ಡಯಟ್ ಇರ್ಬೋದು, ಝೀರೋ ಕಾರ್ಬ್ ಡಯಟ್ ಇರ್ಬೋದು, ಉಪವಾಸ ಇಡ್ಬೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಆಲ್ಟರ್ನೇಟ್ ಡೇ ಫಾಸ್ಟಿಂಗ್ ಇರ್ಬೋದು. ಯಾವುದೇ ಇದ್ರೂ ಸಹ ಅದಕ್ಕೆ ವೈಜ್ಞಾನಿಕ ಸಂಶೋಧನೆ ಪುರಾವೆಗಳಿರ್ಬೇಕು. ನಾವು ಮಾಡುವಂತಹ ಡಯಟ್ ಅಥವಾ ಆಹಾರ ಪದ್ಧತಿ ನಮ್ಮ ಉದ್ಯೋಗಕ್ಕೆ, ಜೀವನ ಶೈಲಿಗೆ, ಆರ್ಥಿಕ ಪರಿಸ್ಥಿತಿ, ಈಗ ಯಾವುದೋ ಒಂದು ಡಯಟ್ ಸಿಸ್ಟಮ್ನಲ್ಲಿ 1 ತಿಂಗಳಿಗಾಗುವಷ್ಟು ಒಂದು ಆಹಾರ ಪಟ್ಟಣವನ್ನು ಕೊಡ್ತಾರೆ. ನೀವು ಇಷ್ಟೇ ತಿನ್ಬೇಕು, ಇದಕ್ಕಿಂತ ಬಿಟ್ಟು ಇನ್ನೇನು ತಿನ್ಬಾರ್ದು ಅಂತ. ಆ 1 ತಿಂಗಳಿನ ಆಹಾರದ ಸಪ್ಲೈಗೆ 10,000 ರೂಪಾಯಿ ಬೆಲೆ ಇರುತ್ತೆ. ಎಷ್ಟು ಜನ ಇದನ್ನ ಮಾಡ್ಬೋದು, ಎಷ್ಟು ದಿನ ಮಾಡ್ಬೋದು? ಹಾಗಾಗಿ ಇಂತಹ ನಮಗೆ ಹೊಂದಾಣಿಕೆ ಆಗದೇ ಇರುವಂತಹ ಆಹಾರ ಪದಾರ್ಥಗಳಿಗೆ ಹೋಗ್ಬಾರ್ದು. ಮುಂದಿನ ಮಾರ್ಗಸೂಚಿಗೆ ಹೋದ್ರೆ ನಾನು ಹೇಳಿದಾದ್ರೆ ಯಾವುದೇ ಡಯಟ್ ಸಿಸ್ಟಮ್ ಅಥವಾ ಆಹಾರ ಪದ್ಧತಿಯನ್ನ ನೀವು ನೋಡಿದ್ರೆ ಅದು ಅತ್ಯಂತ ಜನಪ್ರಿಯವಾಗಿದ್ರೆ ಬಹಳ ಹುಷಾರಾಗಿರ್ಬೇಕು. ಮತ್ತೆ ಆಹಾರ ಉತ್ಪನ್ನಗಳು ರೆಡಿಮೇಡ್ ಪ್ರೋಟೀನ್ ಉತ್ಪನ್ನಗಳು, ಡಬ್ಬದಲ್ಲಿ ಬಂದಿರುವಂತ ಆಹಾರ, ಅದು ಜಾಹೀರಾತಿನ ಹೊಡೆತಕ್ಕೆ ಸಿಕ್ಕಿದ್ರೆ ಖಂಡಿತವಾಗಿ ನಮ್ಮ ಜೇಬು ಖಾಲಿ ಆಗುತ್ತೆ ಹೊರತು ಆರೋಗ್ಯಕ್ಕೆ ಏನೂ ಉಪಯೋಗ ಇರೋದಿಲ್ಲ. ಇನ್ನು ನಾನು ಆವಾಗೇ ಹೇಳಿದಾಗೆ ಕೀಟೋ ಡಯಟ್, ಝೀರೋ ಕಾರ್ಬ್ ಡಯಟ್, ಸಿರಿಧಾನ್ಯಗಳನ್ನೇ ತಿನ್ನಿ. ಇಂಪೋರ್ಟೆಡ್ ಪ್ರೋಟೀನ್ ಬರುತ್ತೆ, ತುಂಬಾ ಒಳ್ಳೇದು. ನಿಮ್ಗೆ 10 kg ತೂಕ ಕಮ್ಮಿ ಆಗುತ್ತೆ, ಅಥವಾ ತುಂಬಾ ಸಣ್ಣಕ್ಕಿರೋರಿಗೆ 10 kg ತೂಕ ಜಾಸ್ತಿ ಆಗ್ತದೆ. ಇಂಪೋರ್ಟೆಡ್ ಅಥವಾ ಆಮದಾಗಿರುವಂತ ಆಹಾರಗಳು, ಹಣ್ಣಿನ ಪದಾರ್ಥಗಳು, ಇವುಗಳ ಬಗ್ಗೆ ನಾವು ತುಂಬಾ ಜಾಗರೂಕರಾಗಿರ್ಬೇಕು. ಇನ್ನು ಇವತ್ತಿನ ದಿವಸ ನಾನು ಹೇಳಿದಾಗೆ ರೆಡಿ ಟು ಈಟ್ ಫುಡ್ಡಿನ ಸಮಸ್ಯೆ ಇರೋದು, ಅದನ್ನ ಪ್ರೊಸೆಸಿಂಗ್ ಮಾಡಬೇಕು, ಅಂದ್ರೆ ಸಂಸ್ಕರಿಸಬೇಕು, ರಿಫೈನಿಂಗ್ ಮಾಡಬೇಕು, ಅಂದ್ರೆ ಪರಿಷ್ಕರಿಸಬೇಕು, ಆಮೇಲೆ ಅದು
ರೆಡಿ ಟು ಈಟ್ ಮಾಡಿ ಇಟ್ಟ ಮೇಲೆ ಅದಕ್ಕೊಂದು ಶೆಲ್ಫ್ ಲೈಫ್ ಇರುತ್ತೆ. ನಾನು ಅನ್ಕೊಳ್ಳೋದು ಅದರ ಜಾಸ್ತಿ ಶೆಲ್ಫ್ ಲೈಫ್, ಈಗ ಯಾವುದೋ ಒಂದು ಆಹಾರಕ್ಕೆ 3 ವರ್ಷ ಶೆಲ್ಫ್ ಲೈಫ್ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಅದು ಅತ್ಯಂತ ಡೇಂಜರಸ್. ಯಾಕಂದ್ರೆ 3 ವರ್ಷ ಶೆಲ್ಫ್ ಲೈಫ್ ಉಳಿಸ್ಕೊಳ್ಳಿಕ್ಕೆ ಏನೇನೆಲ್ಲ ರಾಸಾಯನಿಕಗಳನ್ನ ಬಳಸ್ಬೋದು, ಬಹಳ ರಾಸಾಯನಿಕಗಳನ್ನ ಬಳಸ್ಬೇಕಾಗ್ತದೆ. ಒಂದು 6 ತಿಂಗಳು ಅಥವಾ ಶೆಲ್ಫ್ ಲೈಫ್ ಕೊಟ್ಟಿದ್ದಿದ್ರೆ ಬಹಳ ರಾಸಾಯನಿಕಗಳು ಇರ್ಲಿಕ್ಕಿಲ್ಲ. ನೀವು ಕಂಟೆಂಟ್ಸ್ ನೋಡಿದ್ರೆ ಅದನ್ನೆಲ್ಲದನ್ನು ಅವ್ರು ಅನೌನ್ಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೀವೆಲ್ಲದನ್ನು ನಂಬೋದೆ. ಹಾಗೆ ಬೇರೆ ಬೇರೆ ರಾಸಾಯನಿಕಗಳು, ಬಣ್ಣಗಳು, ಉಪ್ಪು ಮತ್ತೆ ಸಕ್ಕರೆ. ಎಷ್ಟು ಜನರಿಗೆ ನಮ್ಮ ರೆಗ್ಯುಲರ್ ಗ್ಲೂಕೋಸ್ ಬಿಸ್ಕತ್ ನಲ್ಲಿ ತುಂಬಾ ಉಪ್ಪಿದೆ ಅಂತ ಗೊತ್ತಿದೆ? ಇಲ್ಲ ಸರ್ ಅದು ಸಿಹಿ ಇರುತ್ತೆ ಅಂತ. ಆದ್ರೆ ಆ ಬಿಸ್ಕತ್ತಿಗೆ ಶೆಲ್ಫ್ ಲೈಫ್ ಬರಬೇಕು ಅಂದ್ರೆ ಉಪ್ಪನ್ನು ಹಾಕೇ ಹಾಕ್ತಾರೆ. ಸೊ ಹಾಗಾಗಿ ಉಪ್ಪು ಮತ್ತೆ ಸಕ್ಕರೆ 2 ವೈಟ್ ಪಾಯ್ಸನ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡ್ಲಿಕ್ಕೆ ಇವತ್ತು ಟೈಮ್ ಇಲ್ಲದೆ ಇರೋದ್ರಿಂದ ಮುಂದಕ್ಕೆ ಹೋಗೋಣ. ಸೊ ಈ ಪಟ್ಟಣದಲ್ಲಿರುವ ಯಾವ ಆಹಾರದಲ್ಲಿರುವ ಕಂಟೆಂಟ್ಸ್ ನಮಗ್ ಕಣ್ಣಿಗೆ ಕಾಣಲ್ಲ. ಅವ್ರೇನ್ ಪ್ರಿಂಟ್ ಮಾಡಿರ್ತಾರೆ ಅದನ್ನ ನಂಬ್ತೀವಿ, ತಗೊಂಡ್ ಬಂದ್ ತಿಂತೀವಿ. ಇದು ತುಂಬಾ ಅಪಾಯ. ಹಾಗೆ ಚೈನೀಸ್ ಫುಡ್ ನಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ, MSG ಮಾನೋಸೋಡಿಯಂ ಗ್ಲುಟಮೇಟ್ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಚೈನೀಸ್ ಆಹಾರವನ್ನು ತಯಾರು ಮಾಡೋದಿದ್ರೆ ಈ ಕೆಮಿಕಲ್ ಅನ್ನ ತಪ್ಪಿಸೋದು ಒಳ್ಳೆಯದು. ಇನ್ನು ನಮ್ಮ ಊರಿನಲ್ಲಿ ಸಿಗದೇ ಇರೋದೆಲ್ಲದು ನಮಗೆ ಬಹಳ ಆಕರ್ಷಣೀಯವಾಗಿ ಕಾಣ್ತದೆ. ಸೊ ಸ್ಥಳೀಯವಾಗಿ ಇರುವಂತಹ ಆಕರ್ಷಣೆ, ಈ ಸಿಗದೇ ಇರುವಂತಹ ಆಹಾರ ಪದಾರ್ಥಗಳು, ತರಕಾರಿ, ಇವುಗಳ ಬಗ್ಗೆ ತುಂಬಾ ನಾವು ಹುಷಾರಾಗಿರ್ಬೇಕು. ಉದಾಹರಣೆಗೆ ಅಮೆರಿಕದಲ್ಲೋ ನ್ಯೂಜಿಲೆಂಡ್ನಲ್ಲೋ ಎಲ್ಲೋ ಬೆಳೆಯುವಂತ ಹಣ್ಣು ತಗೊಂಡ್ ಬಂದು ನೀವು ಎಷ್ಟು ದಿವಸ ತಿನ್ಬೋದು? ಏನೋ ಸ್ಯಾಂಪಲ್ ನೋಡ್ಲಿಕ್ಕೆ ಒಂದ್ ದಿವಸ ತಂದು ತಿನ್ಬೋದು. ಅದರಿಂದ ಕ್ಯಾನ್ಸರ್ ವಾಸಿ ಆಗುತ್ತೆ, ಅದರಿಂದ ಸಕ್ಕರೆ ಕಾಯಿಲೆ ವಾಸಿ ಆಗುತ್ತೆ, ಇದರಿಂದ ಪ್ರೋಟೀನ್ ವೃದ್ಧಿ ಆಗುತ್ತೆ, ಅದರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅನ್ನೋ ಜಾಹೀರಾತಿನ ಬಗ್ಗೆ ತುಂಬಾ ಎಚ್ಚರ ಇರ್ಬೇಕು. ಇದಕ್ಕಿಂತ ಮುಂದಕ್ಕೆ ಹೋದ್ರೆ ಇವತ್ತಿನ ದಿವಸ ರೆಡಿ ಟು ಈಟ್ ಸಂಸ್ಕರಿಸಿದ ಫುಡ್ಗಳಿಂದ, ಅದಕ್ಕೆ ಹಾಕಿರೋ ರಾಸಾಯನಿಕಗಳಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕರುಳಿನಲ್ಲಿ ಸ್ನೇಹಜೀವಿ ಬ್ಯಾಕ್ಟೀರಿಯಾಗಳಿದಾವೆ. ನಾವು ಇದನ್ನ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಅವು ನಮ್ಮ ಜೊತೆಗೆ ಇರಲೇಬೇಕು. ಕರುಳಿನಲ್ಲಿ ಸಾಮಾನ್ಯವಾಗಿ ಕೆಜಿ ಗಟ್ಲೆ, ಒಂದು ಉದಾಹರಣೆಗೆ ನಮ್ಮ ದೇಹದ ತೂಕದಷ್ಟೇ ಬ್ಯಾಕ್ಟೀರಿಯಾದ ತೂಕವನ್ನ ನಾವು ಪ್ರತಿ 1 ವರ್ಷ ನಮ್ಮ ಮಲದ ಮೂಲಕ ಹೊರಗಾಕ್ತೀವಿ. ಅವೆಲ್ಲವೂ ಸ್ನೇಹಜೀವಿ ಬ್ಯಾಕ್ಟೀರಿಯಾಗಳು. ಅವುಗಳಿಗೆ ನೀವು ಸಂಪ್ರದಾಯಬದ್ಧ ಬ್ಯಾಲೆನ್ಸ್ಡ್ ಫುಡ್ ಕೊಟ್ರೆ ಮಾತ್ರ ಅವು ಚೆನ್ನಾಗಿರ್ತವೆ. ಅದೇ ಪ್ರೋಸೆಸ್ ಫುಡ್ ಅಲ್ಲಿ, ಪ್ಯಾಕ್ಡ್ ಫುಡ್ ಅಲ್ಲಿ ತುಂಬಾ ರಾಸಾಯನಿಕಗಳನ್ನು ಬಳಸೋದ್ರಿಂದ ಈ ಪ್ರೋಬಯೋಟಿಕ್ ಅಣುಜೀವಿಗಳಿಗೆ ತುಂಬಾ ಅಪಾಯ. ಒಮ್ಮೆ ಅವು ಡಿಸ್ಟರ್ಬ್ ಆದವು ಅಂದ್ರೆ ಅಥವಾ ಅವುಗಳ ಕ್ವಾಲಿಟಿ ಕಡಿಮೆ ಆಯ್ತು ಅಂದ್ರೆ ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹವೇ ನಮಗೆ ಎದುರಾಗೋದು. ಅಂತ ಕಾಯಿಲೆಗಳನ್ನ ನಾವು ಎದುರಾಕೊಳ್ಳುವ ಸಿಸ್ಟಮ್ ಅಥವಾ ತೊಂದರೆಗಳು ಇವತ್ತು ಪ್ರಾರಂಭ ಆಗಿದೆ. ಈಗ ಸ್ಥಳೀಯ ಅಲ್ಲದ ಆಹಾರ ಉದಾಹರಣೆ ಹೇಳೋದಾದ್ರೆ, ನೀವು ಉತ್ತರ ಭಾರತಕ್ಕೆ ಹೋದ್ರೆ ಸಾಸಿವೆ ಎಣ್ಣೆ ತುಂಬಾ ಜನಪ್ರಿಯ. ಅವರಿಗೆ ಪಲ್ಯ ಮಾಡೋದ್ರಿಂದ ಹಿಡಿದು ಚಿಕನ್ ಫ್ರೈ ಮಾಡೋದಕ್ಕೆ ಸಹ ಸಾಸಿವೆ ಎಣ್ಣೆ ಬೇಕು. ನೀವು ಮನೆಗೆ ಬಂದು ತಿಂದು ನೋಡಿ, ಬಹುಶಃ ಒಳ್ಳೇದು ಅಂತ ಯಾರು ಗಿಫ್ಟ್ ಕೊಟ್ರೆ 1 ವಾರ ಬಳಸಿದ್ದೀರಿ, ಅದಕ್ಕಿಂತ ಜಾಸ್ತಿ ಅದು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಕಾರಣ ನಮ್ಮ ದೇಹಕ್ಕೆ ಅದು ಒಪ್ಪಿಗೆ ಆಗದಿದ್ದ ತಕ್ಷಣ ಅದು ಖಂಡಿತವಾಗಿ ಅದೊಂದು ವೇಸ್ಟ್ ಆಯಿಲ್ ಅಂತ. ಕೆಟ್ಟದ್ದ ಅಲ್ಲ, ಆದ್ರೆ ನಮ್ಮ ದೇಹಕ್ಕೆ ಒಗ್ಗದೇ ಇದ್ರೆ ನೀವು ಅದರ ಕೇವಲ ಜನಪ್ರಿಯತೆಯನ್ನ ತಿಳ್ಕೊಂಡು ಉಪಯೋಗಿಸುವುದು ಸರಿ ಇಲ್ಲ. ಇನ್ನೊಂದು ಒಳ್ಳೆ ಉದಾಹರಣೆ ಅಂದ್ರೆ ಆಲಿವ್ ಆಯಿಲ್. ಅದು ಭಾರತಕ್ಕೆ ಬಿಡುಗಡೆ ಆಗೋದಕ್ಕೋಸ್ಕರ ಸಾಧಾರಣ ನಮ್ಮ ಎಲ್ಲಾ ಒಳ್ಳೆ ಎಣ್ಣೆಗಳನ್ನ ನಾಶ ಮಾಡ್ಲಿಕ್ಕೆ ಹೊರಟು. ಇದು ವ್ಯಾಪಾರೀಕರಣ. ಆಲಿವ್ ಆಯಿಲ್ ಉಪಯೋಗಿಸಿದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹೃದಯಕ್ಕೆ ತುಂಬಾ ಒಳ್ಳೇದು ಅನ್ನೋ ಜಾಹೀರಾತನ್ನು ಬಿಟ್ಟು ನಮ್ಮ ದೇಶೀಯ ಎಲ್ಲಾ ಎಣ್ಣೆಗಳನ್ನ ಸಾಯಿಸ್ಲಿಕ್ಕೆ ನೋಡಿದ್ರು. ಲಕ್ಕಿಲಿ ಅದಾಗ್ಲಿಲ್ಲ. ಕಾರಣ ಏನು? ಆಲಿವ್ ಆಯಿಲ್, ಒಳ್ಳೆ ಆಲಿವ್ ಆಯಿಲ್, ಸಂಸ್ಕರಿಸಿದ ಆಲಿವ್ ಆಯಿಲ್ಗೆ 1 ಲೀಟರ್ಗೆ 500ರಿಂದ 800 ರೂಪಾಯಿ ಇದೆ. ಎಷ್ಟು ಸಂಸಾರಗಳು ಅದನ್ನೇ ತಂದು ಬಳಸುವಂತಹದ್ದಿದೆ. ಉದಾಹರಣೆಗೆ ಒಂದು 4-5 ಜನ ಇರೋ ಫ್ಯಾಮಿಲಿಗೆ ತಿಂಗಳಿಗೆ 1-2-3 ಲೀಟರ್ ಬೇಕು ಅಂದ್ರೆ
ಜೀವನ ಪೂರ್ತಿ ಉಪಯೋಗಿಸ್ಕೊಳ್ಳಿಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದೇ ರೀತಿ ಕಿವಿ ಫ್ರೂಟ್ ನ್ಯೂಜಿಲೆಂಡ್ ಇಂದ ಬರ್ಬೇಕದು. ಒಂದು ಹಣ್ಣಿಗೆ 25 ರೂಪಾಯಿ ಇರುತ್ತೆ. ಪ್ರಚಾರ ಏನು? ಅದು ಕ್ಯಾನ್ಸರ್ ವಾಸಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಅಲ್ಸರ್ ವಾಸಿ ಮಾಡುತ್ತೆ, ಏನೇನೋ ಹೇಳ್ತಾರೆ. ಆ ಆಸೆಗೆ ನೀವು ಒಂದು ಮನೆಗೆ 4 ಹಣ್ಣು ಪ್ರತಿ ದಿವಸ ತಂದ್ರೆ ತಿಂಗಳಿಗೆ 3,000 ರೂಪಾಯಿ ಬರೀ ಹಣ್ಣಿಂದ ರೇಟ್ ಆಯ್ತು, ಅಥವಾ ಹಣ್ಣಿನ ಬಿಲ್ ಆಯ್ತು. ಸಾಧ್ಯನಾ ಎಲ್ಲರಿಂದನೂ? ಅಥವಾ ಅದೆಲ್ಲ ವಾಸಿ ಮಾಡೋದ್ ಸತ್ಯನಾ? ಡ್ರ್ಯಾಗನ್ ಫ್ರೂಟ್ ಆಗ್ಲಿ, ಬಟರ್ ಫ್ರೂಟ್ ಆಗ್ಲಿ, ಪೇರ್ ಹಣ್ಣಾಗ್ಲಿ, ಇವೆಲ್ಲ ತುಂಬಾ ದುಬಾರಿ. ಪೇರ್ ಹಣ್ಣು 1 ಕೆಜಿಗೆ 300 ರಿಂದ 400 ರೂಪಾಯಿ. ಹಣ್ಣು ಒಳ್ಳೇದಲ್ವಾ? ಖಂಡಿತವಾಗಿ ಒಳ್ಳೇದು. ಆದ್ರೆ ಪ್ರತಿ ದಿವಸ ತಿನ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ನಾವು ಇವುಗಳನ್ನೆಲ್ಲ ತಿನ್ನಬಾರದು ಅಂತ ಹೇಳಲ್ಲ. ಆದ್ರೆ ನಮ್ಮ ಆರೋಗ್ಯವೇ ಈ ಹಣ್ಣುಗಳ ಮೇಲೆ ನಿಂತಿದೆ ಅನ್ನೋ ಪರಿಕಲ್ಪನೆ ಮಾತ್ರ ಬಿಡ್ಬೇಕು. ಇನ್ನೊಂದು ಯಾವಾಗ್ಲೂ ಪ್ರಶ್ನೆ ಬರುವಂತದ್ದು, ಸರ್ ನಾವು ನಾನ್ ವೆಜ್ ತಿನ್ಬಾರ್ದಾ? ಏನ್ ಸರ್ ಅಷ್ಟೊಂದು ಕಂಡೆಮ್ ಮಾಡ್ತಾರೆ ನಾನ್ ವೆಜ್ಜಿಗೆ ಅಂತ? ಇದು ಅತ್ಯಂತ ಕಾಮನ್ ಪ್ರಶ್ನೆ ನಾನ್ ಕೇಳುವಂತದ್ದು. ಅದಕ್ಕೆ ಸರಳವಾದ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ, ಅಥವಾ ನಿಮಗೆ ನಾನು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ ಸುಲಭವಾಗಿ ಅರ್ಥ ಆಗ್ತದೆ. ನಮ್ಮ ಸೃಷ್ಟಿ, ನಾನು ದೇವರು ಅಂತ ಹೇಳಲ್ಲ, ನಮ್ಮ ಸೃಷ್ಟಿ ಹೇಗಿದೆ ಅಂದ್ರೆ, ಮನುಷ್ಯನಿಗೆ ಸಾಧಾರಣವಾಗಿ ಒಂದು 15 ರಿಂದ 20 ಅಡಿ ಉದ್ದ ಕರುಳನ್ನು ಕೊಟ್ಟಿದ್ದಾನೆ. ಇಮ್ಯಾಜಿನ್ ಮಾಡಿ, ನಮ್ಮ 3 ರಿಂದ 4 ಪಟ್ಟು ನಮ್ಮ ದೇಹದ ಉದ್ದದಕ್ಕಿಂತ 4 ಪಟ್ಟು ಉದ್ದದ ಕರುಳನ್ನ ಕೊಟ್ಟಿದ್ದಾರೆ. ಯಾಕೆ? ಸಸ್ಯಾಹಾರವು ಇಷ್ಟು ಉದ್ದವಾದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಿಧಾನವಾಗಿ ಜೀರ್ಣ ಆಗುತ್ತೆ. ಯಾಕೆ ಸಸ್ಯಾಹಾರ ನಿಧಾನವಾಗಿ ಜೀರ್ಣ ಆಗುತ್ತೆ? ಅದರಲ್ಲಿ ಫೈಬರ್ ಅಥವಾ ನಾರಿನ ಕಂಟೆಂಟ್ ಜಾಸ್ತಿ. ಹಾಗಾಗಿ ನಾವು ತಿಂದಿದ್ದು 1 ಗಂಟೆಯಲ್ಲಿ ಹೊರಗಡೆ ಹೋಗುವಂಗ ವ್ಯವಸ್ಥೆ ಇದ್ದಿದ್ರೆ ಯಾವುದೇ ರೀತಿಯ ನಮಗೆ ಬೇಕಾಗುವಂತ ವಿಟಮಿನ್, ಪೋಷಕಾಂಶಗಳು ಸಿಗ್ತಿರ್ಲಿಲ್ಲ. ದೇವರು ಏನ್ ಮಾಡಿದಾನೆ? ಉದ್ದವಾದ ವ್ಯವಸ್ಥೆ ಕೊಟ್ಟಿದ್ದಾನೆ. ಹಾಗಾಗಿ ಸಸ್ಯಾಹಾರ ಅನ್ನೋದು ನಿಧಾನವಾಗಿ ಚಲಿಸೋದ್ರಿಂದ ಫೈಬರ್ ಕಂಟೆಂಟ್ಸ್ ಇಂದಾಗಿ ಅದರ ಪೋಷಕಾಂಶಗಳು ನಿಧಾನವಾಗಿ ಹಿರ್ಕೊಂಡು ಹೋಗುತ್ತೆ. ಇಂಥ ವ್ಯವಸ್ಥೆಗೆ ನೀವು ಮಾಂಸಾಹಾರವನ್ನ ಸೇರಿಸಿದ್ರೆ ಏನಾಗುತ್ತೆ? ಆ ಮಾಂಸಾಹಾರ ಸುಮಾರು 1 ದಿವಸ ಕಾಲ ಅಥವಾ 2 ದಿವಸ ಕಾಲ ಅದೇ ಇಂಟೆಸ್ಟೈನ್ ಅಥವಾ ಕರುಳಿನಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ರೆ ಯಾವ್ಯಾವ ರೀತಿಯ ವಿಷಯುಕ್ತ ರಾಸಾಯನಿಕಗಳು ಉತ್ಪತ್ತಿ ಆಗ್ಬೋದು ಅಂದ್ರೆ, ನೇರವಾಗಿ ಹೇಳ್ಬೇಕು ಅಂದ್ರೆ ಅದೇ ಫರ್ಮೆಂಟೇಶನ್ ಮತ್ತು ಕೊಳೆಯುವ ಕ್ರಿಯೆ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಮನುಷ್ಯನ ಇಂಟೆಸ್ಟೈನ್ ಲೆಂತ್ ಕೊಟ್ಟಿರೋದು ಸಸ್ಯಾಹಾರಕ್ಕೋಸ್ಕರ ರಚನೆ ಮಾಡಿದಾನೆ. ನಾನು ಈ ರೀತಿ ಹೇಳಿದಾಗ ಇದಕ್ಕೆ ಮತ್ತೆ ಧರ್ಮ, ಜಾತಿ, ಮತ ಈ ಲಿಂಕ್ ಅನ್ನ ಹಾಕ್ಬೇಡಿ. ಅಂದ್ರೆ ನಾನು ಮಾಂಸಾಹಾರ ವಿರೋಧಿ ಅಲ್ಲವೇ ಅಲ್ಲ. ವೈಜ್ಞಾನಿಕವಾಗಿ ನಿಮಗೆ ವಿಷಯವನ್ನ ತಿಳಿಯಪಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಉದ್ದಕ್ಕೆ ಸಸ್ಯಾಹಾರವೇ ಸೂಕ್ತ. ಅದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ. ಮಾಂಸಾಹಾರಿ ಪ್ರಾಣಿಗಳ ಕರುಳಿನ ಉದ್ದ ಯಾವುದು 5 ರಿಂದ 8 ಅಡಿ ಮೇಲಿರಲ್ಲ. ಸಿಂಹ ಇರ್ಲಿ, ಹುಲಿ ಇರ್ಲಿ, ಯಾವುದೇ ಇರ್ಲಿ 5 ರಿಂದ 8 ಅಡಿ ಅಷ್ಟೇ. ಮನುಷ್ಯಂದು 20 ಅಡಿ. ಅವುಗಳಿಗೆ ಮಾಂಸಾಹಾರಕ್ಕೆ ಫೈಬರ್ಸ್ ಇರೋದಿಲ್ಲ, ಅಲ್ಲಿ ನಾರಿನಂಶ ಇರೋದಿಲ್ಲ. ಹಾಗಾಗಿ ಬೇಗ ಪಚನ ಕ್ರಿಯೆ ಆಗುವಂತ ವ್ಯವಸ್ಥೆಯನ್ನ ದೇವರು ಕೊಟ್ಟಿದ್ದಾನೆ. ಅದೇ ಆನೆ ನೋಡಿ, ಶುದ್ಧ ಸಸ್ಯಾಹಾರಿ. ನೀವು ಫಸ್ಟ್ ಕ್ಲಾಸ್ ಬಿರಿಯಾನಿ ಮಾಡಿ, ಮಟನ್ ಬಿರಿಯಾನಿ ತಗೊಂಡೋಗಿ ಎದುರುಗಡೆ ಇಟ್ಟರು ತಿನ್ನಲ್ಲ, ಅದು ಅನ್ನದ ಪೋರ್ಷನ್ ಮಾತ್ರ ತಿಂದಿತ್ತು. ಅಂತ ಶುದ್ಧ ಸಸ್ಯಾಹಾರಿಗೆ ದೇವರು ಸುಮಾರು 100 ಅಡಿ ಕರುಳು ಕೊಟ್ಟಿದ್ದಾನೆ. ಯಾಕೆ? ಕ್ವಿಂಟಾಲ್ ಗಟ್ಲೆ ಹುಲ್ಲು ತಿಂತದೆ. ಅದು ಜೀರ್ಣ ಆಗ್ಬೇಕು ಅಂದ್ರೆ ಅಷ್ಟು ಸಮಯ ಬೇಕು. ಹಾಗಾಗಿ ಮಾಂಸಾಹಾರಿ ಪ್ರಾಣಿಗಳಿಗೆ ಸಣ್ಣ ಕರುಳಿನ ಉದ್ದ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಉದ್ದ ಅಂದ್ರೆ 15 ರಿಂದ 20 ಅಡಿ ಉದ್ದ ಕೊಟ್ಟಿರೋದು ಸಸ್ಯಾಹಾರವೇ ಸೂಕ್ತ ಅಂತ. ನಾನು ಮಾಂಸಾಹಾರ ತಿನ್ಬಾರ್ದು ಅನ್ನೋದು ಹೇಳೋದೇ ಇಲ್ಲ. ಖಂಡಿತವಾಗಿ ತಿನ್ಬೋದು. ಈಗಾಗ್ಲೇ ತಿನ್ನುವಂತಹ ಸಂಪ್ರದಾಯ ಇರೋರು ಬಿಡ್ಬೇಕಂತಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಪ್ರೋಟೀನಿನ ಸಪ್ಲೈ ಆಗುವುದು ತುಂಬಾ ಉತ್ತಮವಾದ ಆಹಾರ ಅಂದ್ರೆ ಮಾಂಸಾಹಾರ. ಸತ್ಯ ಹೇಳ್ಬೇಕಂದ್ರೆ ನಮ್ಮ ಲಿವರ್ನಲ್ಲಿ ಉತ್ಪತ್ತಿ ಆಗುವಂತ ಆಲ್ಬುಮಿನ್ ಅನ್ನುವ ಪ್ರೋಟೀನ್ ಮೊಟ್ಟೆಗೆ ಈಕ್ವಲ್. ಸೊ ಹಾಗಾಗಿ ಕೆಲವೊಂದು ಮಾಂಸಾಹಾರವನ್ನ ಖಂಡಿತವಾಗಿ ಬಳಸಬಹುದು.
ಆದ್ರೆ ಅದನ್ನ ಜಾಸ್ತಿ ಪ್ರೊಸೆಸಿಂಗ್ ಮಾಡಬಾರ್ದು. ಈಗ ಉದಾಹರಣೆಗೆ ಮೀನು, ಹೃದಯಕ್ಕೆ ಬೇಕಾಗುವಂತ ಒಮೆಗಾ 3 ಫ್ಯಾಟಿ ಆಸಿಡ್ ಅದ್ಭುತವಾಗಿ ಇದೆ ಮೀನಿನಲ್ಲಿ. ಆದ್ರೆ ಅದೇ ಮೀನನ್ನ ನೀವು ಹುರಿದು ತಿಂದ್ರೆ ಇಟ್ ಬಿಕಮ್ಸ್ ಪಾಯ್ಸನ್. ಯಾಕಂದ್ರೆ ಎಣ್ಣೆ ಹುರಿದ ತಕ್ಷಣ ಆಕ್ಸಿಡೈಸೇಷನ್ ಇಂದ ಪಾಯ್ಸನ್ಗಳು ಅಥವಾ ವಿಷಕಾರಿ ವಸ್ತುಗಳು ಉತ್ಪತ್ತಿ ಆಗ್ತವೆ. ಆದ್ರಿಂದ ನಾವು ಮೀನ್ ತಿನ್ನುವವರು ಆದಷ್ಟು ಫ್ರೈ ಮಾಡೋದು ತಪ್ಪಿಸ್ಬೇಕು, ಹುರಿಯಬಾರದು. ಬೇಯಿಸಿ ಮಾಂಸ ಅಥವಾ ಸಾಂಬಾರ್ ರೂಪದಲ್ಲಿ ತಿಂದ್ರೆ ಖಂಡಿತವಾಗೂ ಒಳ್ಳೇದು. ಅದು ರೆಡ್ ಮೀಟ್ ಇರ್ಲಿ, ಸ್ಕಿನ್ಲೆಸ್ ಇರ್ಲಿ, ಮಟನ್ ಇರ್ಲಿ, ಚಿಕನ್ ಇರ್ಲಿ, ಒಂದು ಮಿತಿಯನ್ನು ಇಟ್ಟುಕೊಂಡು ಬಳಸಿದ್ರೆ, ಕಡಿಮೆ ಸಂಸ್ಕರಿಸಿ ಬಳಸಿದ್ರೆ ಖಂಡಿತ ತಪ್ಪಿಲ್ಲ. ಆದ್ರೆ ನಮ್ಮ ದೇಹದ ಜೀರ್ಣಾಂಗ ವ್ಯವಸ್ಥೆಗೆ ಖಂಡಿತವಾಗಿ ಸಸ್ಯಾಹಾರವೇ ತುಂಬಾ ಆರೋಗ್ಯಪೂರ್ಣ. ಇನ್ನು ಬಹುಶಃ ನನ್ನ ಕೊನೆಯ ಸ್ಲೈಡಿಗೆ ಬರ್ತೀನಿ. ಇದು ಕೊನೆಯದು. ಮುಂದಿನ ದಿನಗಳಲ್ಲಿ ನಮ್ಮ ಆಹಾರ ವಿಜ್ಞಾನ ಮತ್ತು ಉದ್ಯಮದ ದಿಕ್ಕು ಬದಲಾವಣೆ ಆಗದೇ ಇದ್ರೆ, ಅಥವಾ ನಮ್ಮ ಬುದ್ಧಿವಂತಿಕೆ ನೀಡುವ ಎಚ್ಚರಿಕೆಯನ್ನ ಆಹಾರದಲ್ಲಿ ನಾವು ಅಳವಡಿಸದೇ ಇದ್ರೆ ಅಥವಾ ನಿರಾಕರಿಸಿದ್ರೆ, ಎಂಥ ದುಬಾರಿ ಔಷಧಿಗಳು ಸಹ ಕೆಲಸವೇ ಮಾಡಲಿಕ್ಕಿಲ್ಲ. ಅಂತ ರೋಗಗಳನ್ನ ನಾವೇ ಹುಟ್ಟಾಕೊಳ್ತೀವಿ. ನಾನು ಹೇಳಿದ ಹಾಗೆ ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅನ್ನ ನಾವು ಕೃತಕ ಆಹಾರದಿಂದ ಬದಲಾಯಿಸಿದ್ರೆ ಯಾವ ಕಾಯಿಲೆ ಮುಂದಕ್ಕೆ ತಯಾರಾಗಿ ನಿಲ್ಲುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆಹಾರ ವಿಜ್ಞಾನದಲ್ಲಿ ಬದಲಾವಣೆಗಳು ನಡೆಯುತ್ತೆ, ಸಂಶೋಧನೆಗಳು ನಡೀತದೆ. ಮನುಷ್ಯ ಖಂಡಿತವಾಗಿ ಎಂತಹ ಜ್ಞಾನ ಇದ್ರೂ ಹೊಸ ಹೊಸ ರುಚಿಯನ್ನ ಕಂಡು ಹಿಡಿತಾನೆ. ಕಾರಣ ಆಹಾರ ಒಂದು ಉದ್ಯಮವಾಗಿ ನಿಂತಿದೆ. ಇನ್ನೂ ಗಂಭೀರ ಅಂದ್ರೆ, ಸತ್ಯಕ್ಕೂ ಸುದ್ದಿಯ ಇರುವಂತ ವ್ಯತ್ಯಾಸ ನಮಗೆ ತುಂಬಾ ಜವಾಬ್ದಾರಿತವಾಗಿ ಗೊತ್ತಿರಬೇಕು. ನಮಗೆ ಸತ್ಯ ಯಾವುದು, ಸುದ್ದಿ ಯಾವುದು ಅನ್ನುವ ವ್ಯತ್ಯಾಸನೇ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳು ಮರೆಯುವಂಗ್ ಮಾಡಿದೀವಿ. ಸತ್ಯವನ್ನ ಸುದ್ದಿ ಮಾಡಿದ್ರೆ ಪರವಾಗಿಲ್ಲ, ಸುದ್ದಿಯನ್ನ ಸತ್ಯವನ್ನಾಗಿ ಮಾಡ್ಲಿಕ್ಕೆ ತಿರುಚಿ ಎಲ್ಲಾ ರೀತಿಯ ಮಾಹಿತಿ ಕೊಡ್ತಾರೆ. ಅದನ್ನ ಒಪ್ಪಿ ನಡೆಯೋರಿಗೆ ತುಂಬಾ ಅಪಾಯ ಇರುತ್ತೆ. ಹಾಗಾಗಿ ನಮ್ಮ ಜವಾಬ್ದಾರಿ ನಮ್ಮ ನಡವಳಿಕೆಯಲ್ಲಿರಬೇಕು, ಆಹಾರದ ನಡವಳಿಕೆಯಲ್ಲಿರಬೇಕು, ನಮ್ಮ ಮಾತುಗಳಲ್ಲಿರಬೇಕು. ನಮ್ಮ ವ್ಯವಹಾರದಲ್ಲಿ ಮಾತ್ರ ಇದ್ರೆ ಸಾಲದು, ಆಹಾರ ಜ್ಞಾನದಲ್ಲೂ ಇರಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಮಾಹಿತಿ ನಮ್ಮನ್ನು ಬರೇ ಎಚ್ಚರ ಮಾಡಿದ್ರೂ ಸಾಕಾಗ್ಲಿಕ್ಕಿಲ್ಲ. ಆಹಾರ ಜ್ಞಾನ ವಿಜ್ಞಾನದ ಸತ್ಯಾಸತ್ಯತೆಗಳ ಅರಿವು ಇರಬೇಕು. ಆವಾಗ ಮಾತ್ರ ನಾವು ಖಂಡಿತವಾಗಿ ಯಾವುದಾದ್ರೂ ಒಂದು ಸತ್ಯ ಶೋಧನೆಯಲ್ಲಿ ಉಪಯೋಗವನ್ನ ಕಾಣಬಹುದು. ಹಾಗಾಗಿ ಈ ಔಟ್ಲೈನ್ಗಳನ್ನ ಮಾತ್ರ ನಾನು ಹೇಳಿದ್ದೀನಿ. ನನ್ನ ಆಸೆ ಇದ್ದಿರೋದು ಈ ಔಟ್ಲೈನ್ಗಳು ಅಥವಾ ಮಾರ್ಗದರ್ಶಿಗಳನ್ನ ತಿಳಿಸಿದ ಮೇಲೆ ನಿಮಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ನನಗೆ ಜಾಸ್ತಿ ಆಸಕ್ತಿ. ಮಾಹಿತಿಗಳನ್ನು ಕೊಡೋದ್ರಲ್ಲಿ ಯಾಕಂದ್ರೆ ನಿಮ್ಗೆ ಇವತ್ತು ಮಾಹಿತಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಕೀಟೋ ಡಯಟ್ ಅಂದ್ರೆ ಏನು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದು ಒಳ್ಳೇದು, ಮಧ್ಯಾಹ್ನ ಊಟ ಯಾವುದು, ಎಣ್ಣೆ ಯಾವುದು ಬಳಸ್ಬೇಕು, ಸಿಹಿ ತಿನ್ಬಾರ್ದ, ಸಕ್ಕರೆ ಕೆಟ್ಟದ್ದ, ಸ್ಯಾಕರಿನ್ ಬೇಕಾ ಬೇಡವಾ, ಈ ರೀತಿಯ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಇವತ್ತು ಮಾಹಿತಿ ತಯಾರಿದೆ. ಆದ್ರೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹದ್ದು ಯಾವುದು, ಇದನ್ನು ತಿಳಿದುಕೊಳ್ಳಿಕ್ಕೆ ತುಂಬಾ ಸ್ವಲ್ಪ ಮಟ್ಟಿಗಾದ್ರೂ ಸಂಶೋಧನೆ ಮಾಡ್ಬೇಕಾಗುತ್ತೆ. ಆ ಸಂಶೋಧನೆ ವಾಟ್ಸಪ್ ಅಲ್ಲಿ ಬರ್ಲಿ, ಫೇಸ್ಬುಕ್ ಅಲ್ಲಿ ಬರ್ಲಿ, ನೀವು ಮಾತ್ರ ಅದನ್ನ ನಂಬೋಕ್ ಮುಂಚೆ ಖಂಡಿತವಾಗಿ ಹೋಮ್ವರ್ಕ್ ಮಾಡ್ಲೇಬೇಕು. ನೇರ ಅದನ್ನು ಒಪ್ಪಿ ಮಾಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟಿದ್ದು. ಹಾಗಾಗಿ ಮತ್ತೆ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಇಲ್ಲಿ ನಿಲ್ಲಿಸ್ತೀನಿ. ಯಾರು ವೈಯಕ್ತಿಕವಾದ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ. ಸಾರ್ವತ್ರಿಕವಾಗಿ ನಾನು ಹೇಳುವಂತ ವಿಷಯ ಇದ್ದರೆ ನನ್ನ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿ ನಿಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಅತ್ಯುತ್ತಮ ಉಪನ್ಯಾಸ ನೀಡಿದ್ರಿ. ನಮ್ಮಲ್ಲಿ ಇದು ಅಂದ್ರೆ ದಾಸೋಹ ಪರಿಕಲ್ಪನೆ ಇರ್ತಕ್ಕಂತ ಒಂದು ಪರಂಪರೆಯಲ್ಲಿ ಉದ್ಯಮ ಸೇರ್ಕೊಂಡಾಗ ಅದು ತೆಗೆದುಕೊಂಡಂತ ಹಲವು ಅಪಾಯಕಾರಿ ಆಯಾಮಗಳ ಬಗ್ಗೆ ನೀವು ಪೂರ್ಣವಾಗಿ ತಿಳಿಸಿದ್ರಿ. ಬಹುತೇಕ
ನಮಗೆ ಆಹಾರ ಒಳ್ಳೆಯದೋ ಕೆಟ್ಟದ್ದೋ ಅಂತ ಅನ್ನೋದು ಆ ಪಾಕೆಟ್ ಮೇಲೆ ಬರೆದಂತ ಅಕ್ಷರವೇ ಪ್ರಮಾಣಗಳಾಗಿ, ನನ್ನ ಅಜ್ಜಿ ಹೇಳಿದ್ರೆ ಸುಳ್ಳು ಅನ್ಸುತ್ತೆ, ಅಮ್ಮ ಹೇಳಿದ್ರೆ ಸುಳ್ಳು, ಯಾಕಂದ್ರೆ ಅವ್ರ ಅಕ್ಷರ ಬಲ್ಲವರಲ್ಲ. ಆದ್ರೆ ಪಾಕೆಟ್ ನಲ್ಲಿ ಬರೆದಂತದ್ದು ಅದು ಏನಿದೆಯಲ್ಲ ಅದು ಪ್ರಮಾಣಗಳಾಗಿರ್ಲಿಕ್ಕೆ, ಅಥವಾ ನೀವ್ ಹೇಳದಂಗೆ ಆಹಾರ ಒಂದು ಅಡ್ವರ್ಟೈಸ್ ಡಯಟ್ ಬಗ್ಗೆ ಏನ್ ಹೇಳ್ತಾರೋ ಅದು ಸತ್ಯ ಅಂತಾನೆ ಸುಮಾರು ಜನ ಅದನ್ನ ಫಾಲೋ ಮಾಡಿ ಜೀವ ಕಳ್ಕೊಂಡಿದ್ದೀವಿ. ಕಿಡ್ನಿ ಅದೊಂದು ಕೇಳಿದ್ವಿ, ಬೇರೆ ಬೇರೆ ಒಂದು ಪ್ರೋಟೀನ್ಸ್ ಅನ್ನ ಪ್ರೊವೈಡ್ ಮಾಡ್ಕೊಂಡು ಬಹಳ ಅರ್ಥಪೂರ್ಣವಾದಂತ ಒಂದು ನಾವು ಯಾವ್ದನ್ನ ಅಡಿಗೆ ಮನೆ ಅಂತ ನಮ್ಮ ಇಡೀ ಇಂಟೆಲೆಕ್ಚುಯಲ್ ವರ್ಲ್ಡ್ ನೆಗ್ಲೆಕ್ಟ್ ಮಾಡಿದೀವೋ, ಆ ಅಡಿಗೆ ಮನೆನೇ ಇಡೀ ನಮ್ಮ ಜೀವನವನ್ನು ಹೇಗೆ ನಿಯಂತ್ರಿಸ್ತದೆ, ರೂಪಿಸ್ತದೆ, ಆರೋಗ್ಯವಾಗಿಡಲು ಹೇಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ. ಅಡಿಗೆ ಮನೆಯಲ್ಲಿಯೇ ನಾವು ತಿಂದ್ರೆ ನಮ್ಮ ಆರೋಗ್ಯ ಹೇಗಿರುತ್ತೆ, ಉದ್ಯಮವಾಗಿ ಫಾಸ್ಟ್ ಫುಡ್ ತರ ಹೋದ್ರೆ ನಮ್ದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅರ್ಥಪೂರ್ಣವಾದಂತ ನಮಗೆ ಒಂದು ಅರಿವನ್ನ ಆ ಇನ್ನೊಂದು ನಿಮ್ದು ಬಹಳ ಇಷ್ಟವಾದ ಮಾತು, ಜೀರ್ಣಾಂಗ ಅನ್ನೋದು ಆಹಾರದಲ್ಲಿ ಬದಲಾವಣೆ ಆಗಿರ್ಬೋದು, ಕಾರಣ ಜೀರ್ಣಾಂಗ ವ್ಯವಸ್ಥೆ ಅದು ಹೇಗಿದೆಯೋ ಅದು ಹಾಗೇ ಇದೆ ಅಂತ. ಸೊ ಅದರ ಅರ್ಥ ನಮ್ಮ ಒಂದು ಅಡಾಪ್ಟಿಂಗ್ ಹ್ಯಾಬಿಟ್ಸ್ ಇದೆಯಲ್ಲ, ಫುಡ್ ಹ್ಯಾಬಿಟ್ಸ್, ಸೊ ಅದನ್ನ ಬಹಳ ಎಚ್ಚರದಿಂದ ನಾವು ಹೋಗ್ಬೇಕು ಅಥವಾ ಅದನ್ನ ರೂಢಿಸ್ಕೋಬೇಕು ಅನ್ನೋದು. ಮೈಂಡ್ಫುಲ್ ಈಟಿಂಗ್ ಅನ್ನೋದು ಏನಿದೆಯಲ್ಲ ಸರ್, ದಟ್ ಇಸ್ ಬಹಳ ದೊಡ್ಡ ಮೆಸೇಜ್. ಅಮ್ಮನ ಪ್ರೀತಿಯಿಂದ ನಾವು ಸಿಗೋದ್ಕಿಂತ ನನ್ ಮೈಂಡ್ ಸಾಕಪ್ಪ ಅನ್ಸುತ್ತಲ್ಲ ಸರ್, ಮೈಂಡ್ಗಿಂತ ದೊಡ್ಡ ಮೆಸೇಂಜರ್ ನಮ್ಗೆ ಇನ್ಯಾವುದೂ ಇಲ್ಲ. ಸೊ ಮೈಂಡ್ಫುಲ್ ಈಟಿಂಗ್, ನನಗೆ ತೃಪ್ತಿ ಆಗುವಂಗೆ ಏನು ತಿಂತೀನೋ ಅದು ಹೆಚ್ಚು, ಮತ್ತು ಅದು ಸಾಕು ಅನ್ಸಿದ್ರೆ ಸಾಕು ಮಾಡ್ಬೇಕು ಅಂತ. ಈ ಪರಿಕಲ್ಪನೆಗಳು ಬಹುಶಃ ನಮಗೆ ಬಹಳ ಹೊಸ ತಿಳುವಳಿಕೆಯನ್ನ ನೀಡಿದ್ವು. ರುಚಿ ಅನ್ನೋದು ಕೂಡ ಬಹುತೇಕರು ನಾಲ್ಗಿ ಅಲ್ಲಿ ಎಲ್ರು ನಾಲ್ಗಿಗೆ ಮೈಂಡ್ ಅನ್ನ ನೆನಪನ್ನ ನಾವು ಅಲ್ಲಿ ನಿಲ್ಸ್ಕೊಂಡ್ ಬಿಟ್ಟಿದೀವಿ. ನಮ್ಮ ನೆನಪು ನಾಲ್ಗೆಗೆ ನಿಂತೋಗಿದೆ ಸರ್. ನೀವು ಹೇಳ್ದಂಗೆ ಜೀರ್ಣಾಂಗಕ್ಕೆ ಇಳಿದಾಗ ಅದರ ಒಂದು ಏನಿದೆಯಲ್ಲ ರುಚಿ ಇರೋದಿಲ್ಲ ಅನ್ನೋದು ಬಹುಶಃ ಒಂದು ತಿಳುವಳಿಕೆ ಮಾತ್ರ. ಆಹಾರದ ಬಗ್ಗೆ ಇನ್ನೊಂದು ಎಚ್ಚರಗಳು, ಮತ್ತು ನೀವು ಹೇಳಿದ್ರಲ್ಲ, ನಾವು ಆಹಾರದ ಬಗ್ಗೆ ನಾವು ಎಚ್ಚರ ತೆಗೆದುಕೊಳ್ಬೇಕು ಹೋದ್ರೆ ಅಂದ್ರ ಉದ್ಯಮವನ್ನ ಇನ್ನಷ್ಟು ನಾವು ಉದ್ಯಮವಾಗಿಯೇ ಬೆಳೆಯಲು ಬಿಟ್ರೆ ನಮ್ಮ ಒಂದು ದೇಹದ ಮೇಲೆ ಬೀರುವ ಪರಿಣಾಮಗಳು ಮತ್ತು ರೋಗ ನಿಯಂತ್ರಣಕ್ಕೆ ತರದೇ ಇರುವ ಒಂದು ಸಮಸ್ಯೆ, ಹೊಸ ಹೊಸ ತಿಳುವಳಿಕೆಯನ್ನು ನೀಡಿದ್ವಿ. ಪ್ರಶ್ನೆ ಅನ್ನೋಕ್ಕಿಂತ ನಾನು ಹೇಳಿದ ಇನ್ನೊಂದು ಎಚ್ಚರವನ್ನು ಕೊಟ್ಟಿದ್ರಿ, ಮಾಂಸಾಹಾರ ಮತ್ತು ಸಸ್ಯಾಹಾರದ ಬಗ್ಗೆ ಅನೇಕ ಕಲ್ಚರಲ್ ಡಿಬೇಟ್ಸ್ ಇದೆ. ಆ ಕಲ್ಚರಲ್ ಡಿಬೇಟ್ಸ್ ಅಲ್ಲಿ ಇದು ಸಾಮಾಜಿಕ ಶ್ರೇಣೀಕರಣದ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಅದನ್ನ ಮೀರಿ ನೀವು ಅದನ್ನ ಹೇಗೆ ನೋಡ್ಬೇಕು, ಆನೆ ಒಂದು ಉದಾಹರಣೆ ಕೊಡ್ತೇವೆ, ಯಾಕೆ ಅಷ್ಟು ಒಂದು ಕರುಳು ಉದ್ದಿದೆ ಅಂತ ಅನ್ನೋದು ಪಕ್ಕಾ ಸಸ್ಯಾಹಾರಿ ಇದ್ದಾಗ. ಅಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ಆಹಾರಗಳು ಕೂಡ ಒಮ್ಮೊಮ್ಮೆ ಮೂಢನಂಬಿಕೆಗೆ ಒಳಗಾಗಿಯೇ ತಗೊಳ್ತಾರೆ. ಇದು ತಿಂದ್ರೆ ಒಳ್ಳೇದು, ಇದು ತಿಂದ್ರೆ ಒಳ್ಳೇದು, ಬೇಗ ಗರ್ಭಿಣಿಯರು ಬೇಗ ಪಿಕಪ್ ಆಗ್ತಾರೆ, ಈ ತರದ್ದು ಅನೇಕ ಮಾತುಗಳನ್ನ ಕೆಲವರು ನಾನು ಸಲಹೆ ಸೂಚನೆಗಳನ್ನು ಕೊಡೋಕೆ ಬಂದಿದ್ರು ಈ ತರದ ಸಂಗತಿಗಳೇ. ಸೊ ನಮ್ಮ ಪರಂಪರೆಯಲ್ಲಿ ನಾವು ನಂಬಿಕೆಯಿಡುವ ಅನೇಕ ಸಂಗತಿಗಳು ಜ್ಞಾನವನ್ನು ಒಳಗೊಂಡಿವೆ, ಮೂಢನಂಬಿಕೆಯನ್ನು ಒಳಗೊಂಡಿವೆ. ಅವನ್ನ ಪರಾಮರ್ಶಿಸಿ ನೋಡುವ ಜವಾಬ್ದಾರಿ ನಮಗಿದೆ ಅಂತ. ದಯಮಾಡಿ ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳ್ಬೇಕು. ಸರ್ ಒಬ್ರು ಪ್ರಶ್ನೆ ಕೇಳಿದ್ರು, ಶಕುಂತಲಾ ಅವರು. ಅವರು ಕಿಟೋ ಡಯಟ್, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಎಲ್ಲ ಹೇಳಿದಿರಿ. ಹಾಗಾದ್ರೆ ಅತಿ ತೂಕ ಇರುವವರು ತೂಕ ಕಳೆದುಕೊಳ್ಳೋಕೆ ಏನ್ ಮಾಡ್ಬೇಕು, ಯಾವ ರೀತಿ ಆಹಾರ ಪದ್ಧತಿ ಅಳವಡಿಸಿಕೊಳ್ಬೇಕು ಅನ್ನೋದು ಅಂತ. ಇದು ಒಂದು ವೆಬಿನಾರ್ ಸಬ್ಜೆಕ್ಟ್ ಇದು. ಯಾಕೆಂದ್ರೆ ನೋಡಿ, ಅವ್ರಿಗೆ ನಾನು ತಮಾಷೆ ಮಾಡ್ತಾ ಇಲ್ಲ, ಇದೊಂದು ಕಾಮನ್ ಪ್ರಶ್ನೆಗಳು ನಾನು ಪ್ರತಿ ದಿವಸ ಕೇಳ್ತೀನಿ. ಸ್ಥೂಲಕಾಯಿಗಳು ಬಂದಾಗ ನೀವು ನೋಡಿ ಒಂದು 20 kg ಇಳಿಸ್ಬೇಕು ಅಂತ ತಕ್ಷಣನೇ ಪ್ರಥಮ ಅವ್ರ ಪ್ರಶ್ನೆ ಏನ್ ಗೊತ್ತಾ, ನಾನು ಇಷ್ಟವರೆಗೆ ಒಬ್ರುನು ಏನ್ ತಿನ್ಬಾರ್ದು ಸರ್ ಅಂತ ಕೇಳೇ ಇಲ್ಲ. ಸರ್ ತೂಕ ಇಳಿಸಕ್ ಏನ್ ತಿನ್ಬೇಕು? ಅಲ್ಲಿಯೂ ತಿನ್ನೋದೇ ಪ್ರಥಮ.
ಏನ್ ತಿನ್ಬಾರ್ದು ಅಂತ ಕೇಳ್ಬೇಕು. ಸರ್ ಇನ್ನೂ ನೇರವಾದ ಪ್ರಶ್ನೆ ಕೇಳ್ತಾರೆ. ಸರ್ 25 ವರ್ಷದಿಂದ ನಾವು ನಿಮ್ಮನ್ನ ನೋಡಿದೀವಿ, ನೀವು ಹಂಗೆ ಇದೀರಿ, ನೀವ್ ಏನ್ ತಿಂತೀರಿ ಅಂತ ಕೇಳ್ತಾರೆ. ನಾನು ಏನ್ ತಿನ್ನಲ್ಲ ಅಂತ ಕೇಳಲ್ಲ. ಇದು ಮನುಷ್ಯ ಸ್ವಭಾವ. ಮತ್ತೆ ಸಾಮಾನ್ಯ ಪ್ರಶ್ನೆ, ಅವ್ರು ಕೇಳಿದ್ದೇನೂ ತಪ್ಪಿಲ್ಲ. ಬೊಜ್ಜನ್ನ ಇಳಿಸ್ಲಿಕ್ಕೆ ಫಸ್ಟ್ ಪ್ರಥಮವಾಗಿ ಆ ಬೊಜ್ಜು ಬಂದಿರೋದು ಯಾತಕ್ಕೆ ಅಂತ ತಿಳ್ಕೋಬೇಕು. ವೈದ್ಯಕೀಯವಾಗಿ ಕೆಲವು ಕಾಯಿಲೆಗಳೇ ಇದಾವೆ. ಆ ಕಾಯಿಲೆಗೆ ಮತ್ತೆ ಬೊಜ್ಜಿಗೆ ಅಷ್ಟು ನಂಟಿರುತ್ತೆ. ಉದಾಹರಣೆಗೆ ಹೆರಿಡಿಟರಿ ಜೆನೆಟಿಕ್ ಡಿಸಾರ್ಡರ್ಸ್ ಇರ್ತಾವೆ. ನಾವು ಅವುಗಳ ಯಾವುದೇ ಹೆಸರು ಹೇಳಲ್ಲ, ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಶಬ್ದಗಳು. ಎರಡನೇದು, ಬೊಜ್ಜು ಬರ್ಲಿಕ್ಕೆ ಥೈರಾಯ್ಡಿನ ಕೊರತೆ ಇದೆಯಾ, ಸ್ಟೀರಾಯ್ಡಿನ ಎಕ್ಸೆಸ್ ಅಂದ್ರೆ ಈ ವಾಸಿ ಆಗಲ್ಲ ಅನ್ನೋ ಕಾಯಿಲೆಗಳಿಗೆ ಎಷ್ಟೋ ಜನ ಜಾಹೀರಾತಿಗೆ ಮರಳಾಗಿ ನಾವು ವಾಸಿ ಮಾಡ್ತೀವಿ ಅಂತ ಏನೋ ಒಂದು ಪೌಡರು ಅಥವಾ ಒಂದು ನಾಟಿ ಔಷಧಿ, ಆಯುರ್ವೇದ ಅಂತ ನಾನು ಹೇಳ್ತಾ ಇಲ್ಲ, ಆಯುರ್ವೇದ ಇಸ್ ಎ ಸೈನ್ಸ್, ನಾನು ಅದನ್ನ ಈಗ ಹೇಳ್ತಾನೆ ಇಲ್ಲ. ಈ ನಕಲಿ ಡಾಕ್ಟರ್ ಅಂತ ಏನಿರ್ತಾರೆ, ಫೇಕ್ ಡಾಕ್ಟರ್ಸ್, ಅವರ ಬಲೆಗೆ ಬಿದ್ದು, ಈಗ ಉದಾಹರಣೆಗೆ ಹೇಳ್ತೀನಿ, ಮಂಡಿ ನೋವು ಅಂತ ಹೋಗ್ತಾರೆ. ನಮ್ಮ ಇಂಗ್ಲಿಷ್ ವೈದ್ಯಕೀಯದಲ್ಲಿ ಹೇಳ್ತೀವಿ, ಮಂಡಿ ನೋವಿಗೆ ಅಂದ್ರೆ ಸವಕಳಿ ಇದ್ರೆ ನೀವು ನೀ ಜಾಯಿಂಟ್ ಆಪರೇಷನ್ ಮಾಡ್ಕೋಬೇಕು, ಅದಕ್ಕೆ ಸೂಕ್ತವಾದ ಸಮಯ ಬಂದಾಗ ನೀ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು, ಅಲ್ಲಿ ತನಕ ನೀವು ತೂಕ ಇಳಿಸ್ಕೊಳ್ಳಿ, ವ್ಯಾಯಾಮ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ ವಾಸಿ ಮಾಡ್ಲಿಕ್ಕೆ ಆಗಲ್ವಾ? ವಾಸಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ವಾಸಿ ಮಾಡ್ತೀನಿ ಅಂತ ಹೇಳೋ ಡಾಕ್ಟರ್ಗಳು ಸಮಾಜದಲ್ಲಿ ಇರುವಾಗ ಇವ್ರು ಯಾಕೆ ಹೋಗಲ್ಲ? ಹೋಗ್ತಾರೆ. ಅವರು ನೋವು ಉಪಶಮನಕ್ಕೆ ಸ್ಟೀರಾಯ್ಡ್ ಕೊಡ್ತಾರೆ. ಸ್ಟೀರಾಯ್ಡ್ ತಗೊಂಡ ತಕ್ಷಣ ನಿಮ್ಮ ದೈಹಿಕ ನೋವು ಬಿಡಿ, ಮಾನಸಿಕ ನೋವುಗಳು ಸಹ ಮಾಯ ಆಗ್ಬಿಡುತ್ತೆ. ಅಂತ ಯುಫೋರಿಯಾ ಕೊಡುತ್ತೆ ಆ ಸ್ಟೀರಾಯ್ಡ್. ಸೊ ಸ್ಟೀರಾಯ್ಡ್ ತಿಂತ 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 ಬೊಜ್ಜು ಬರುತ್ತೆ. ಸೊ ಈ ರೀತಿ ಬೊಜ್ಜಿಗೆ ಏನಾದರೂ ಕಾರಣಗಳು ಇದೆಯಾ ಅಂತ ಕಂಡು ಹಿಡಿದು, ಯಾವುದೇ ಕಾರಣಗಳಿಲ್ಲ ಅಂದಮೇಲೆ 100% ಅದು ಇಂಟೇಕ್ ಪ್ರಾಬ್ಲಮ್. ಆದ್ರೆ ನಾನ್ ನೋಡ್ದಾಗೆ 120 kg ಅವರದ್ದು ಫಸ್ಟ್ ಸೆಂಟೆನ್ಸ್ ಹೇಳೋದು, ಸರ್ ನಾನೇನೂ ತಿನ್ನಲ್ಲ. ನಾನು ಅದಕ್ಕೆ ತಮಾಷೆ ಮಾಡ್ತೀನಿ ಅವರಿಗೆ, ಅದು ಹೆಂಗ್ಸಾಗ್ಲಿ ಗಂಡ್ಸಾಗ್ಲಿ, ಇಲ್ಲ ನೀವು ತಿಂದಿಲ್ಲ, ನಾನ್ ತಿಂದಿದ್ರಿಂದ ನಿಮಗೆ ತೂಕ ಬಂತು ಅಂತ ಹೇಳ್ತೀನಿ. ಅಲ್ಲಿಗೆ ಅವ್ರದ್ದು ನಿಂತೋಗ್ಬಿಡುತ್ತೆ. ಆ ನಂತರ ನಾವು ಹೇಳ್ಬೇಕು. ಸೊ ಹಾಗಾಗಿ ತಿನ್ನೋದಿಲ್ಲ, ನಾನು ಒಂದೇ ಇಡ್ಲಿ ತಿನ್ನೋದು, ನಾನು ಕಾಲು ಭಾಗ ಇಡ್ಲಿ ತಿನ್ನೋದು, ಇವುಗಳನ್ನೆಲ್ಲ ಸುಳ್ಳು ಹೇಳಲಿಕ್ಕೆ ಹೋಗ್ಬಾರ್ದು. ಇದು 100% ಇಂಟೇಕ್ ಔಟ್ಪುಟ್ ಪ್ರಾಬ್ಲಮ್. ಇಂಟೇಕ್ ನಲ್ಲಿ ಮೊದಲು ಒಂದು 10 ವರ್ಷದ ಹಿಂದೆ ಹೇಳ್ತಾ ಇದ್ವಿ, ನಮಗೆ ದೇಹಕ್ಕೆ ಬೇಕಾಗಿದ್ದಕ್ಕಿಂತ ಎಕ್ಸೆಸ್ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ. ಕ್ಯಾಲೋರಿ ಕನ್ಸ್ಯೂಮ್ಡ್ ಶುಡ್ ಆಲ್ವೇಸ್ ಟು ಬರ್ನ್ಟ್, ಇಟ್ ಶುಡ್ ಬಿ ಬರ್ನ್ಟ್. ನಾವು ತಿಂದ ಮೇಲೆ ಅದನ್ನ ಅರಗಿಸ್ಕೊಳ್ಳೇಬೇಕು ಅಂತ. ಈಗ ಅದಕ್ಕಿಂತ ಮುಂದಕ್ಕೆ ಹೋಗಿದ್ದೀವಿ. ನೀವು ಕಡಿಮೆ ತಿಂದ್ರೂ ತೂಕ ಬರುವುದು ನಮ್ಮ ದಕ್ಷಿಣ ಭಾರತ ಅಲ್ಲ, ದಕ್ಷಿಣ ಏಷ್ಯಾ ಖಂಡದಲ್ಲಿ ಅನ್ನದ ಬಳಕೆ ಅಥವಾ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂದ್ರೆ ನಮ್ಗೆ ಯಾವುದು ನಾವು ಉಪಯೋಗಿಸೋದು? ಅಕ್ಕಿ, ಗೋಧಿ, ರಾಗಿ, ಜೋಳ, 8 ಬಗೆಯ ಸಿರಿಧಾನ್ಯಗಳು, ಇವೆಲ್ಲವೂ ಕಾರ್ಬೋಹೈಡ್ರೇಟ್. ನಮ್ಮಲ್ಲಿ ಏನ್ ಮಾಡ್ತಾರೆ, ಅನ್ನ ತಿನ್ಬೇಡಿ ಅಂತ ಡಾಕ್ಟರ್ ಹೇಳಿದ ತಕ್ಷಣ ನವಣೆ ಅಥವಾ ರಾಗಿ ರೊಟ್ಟಿ ಮಾಡ್ತಾರೆ. ಎಷ್ಟ್ ತಿಂತೀರಾ ಕೇಳಿದ್ರೆ, ಒಂದ್ 4 ರೊಟ್ಟಿ ತಿಂತೀನಿ ಸರ್ ಅಂತ. ಆ 4 ರೊಟ್ಟಿ ನಂಗೆ 4 ದಿನ ಸಾಕು. ಅಂದರೆ ಕಾರ್ಬೋಹೈಡ್ರೇಟನ್ನೇ ತಿನ್ನೋದು, ರೂಪಾಂತರ ಮಾಡಿದ್ದು ಅಷ್ಟೇನೆ. ಸೊ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಮಿನಿಮೈಸ್ ಮಾಡ್ಬೇಕು. ಎಷ್ಟು ಮಿನಿಮೈಸ್ ಮಾಡ್ಬೋದು? ಅದು ನಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೆ ಆಗುತ್ತೆ. ಈಗ ಉದಾಹರಣೆಗೆ ನಾನೊಬ್ಬ ಡಾಕ್ಟ್ರು, ನಾನು ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಕ್ಲಿನಿಕ್ಕಿಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ? ಏನೂ ಇಲ್ಲ. ಹಾಗಿದ್ರೆ ನಾನು ಎಷ್ಟು ತಿನ್ಬೇಕು? ಅವ್ರಿಗೆ ಕೇಳಿದ್ರೆ, ಸರ್ ಇಡ್ಲಿ ಆದ್ರೂ ಒಂದು 5-6 ತಿಂತೀನಿ, ದೋಸೆ ಆದ್ರೂ ಒಂದು 4 ತಿಂತೀನಿ, ಚಪಾತಿ ಆದ್ರೂ ಒಂದು 3 ತಿಂತೀನಿ ಅಂತ. ಯಾಕೆ? ಬೇಕೇ ಇಲ್ಲ. ಈಗ ಉದಾಹರಣೆಗೆ ನನ್ನ ಪದ್ಧತಿ ನಾನು ಹೇಳೋದಾದ್ರೆ, ಇಡ್ಲಿ ಮಾಡಿದ್ರೆ 2, ದೋಸೆ ಮಾಡಿದ್ರೆ 1, ಚಪಾತಿ ರೊಟ್ಟಿ ಆದ್ರೆ ಒಂದೇ. ಇಡೀ ದಿವಸಕ್ಕೆ ಅದೊಂದೇ ಮೇಜರ್ ಕಾರ್ಬೋಹೈಡ್ರೇಟ್ ಪೋರ್ಷನ್.
ಮಧ್ಯಾಹ್ನ ಕಾರ್ಬೋಹೈಡ್ರೇಟೇ ಇಲ್ಲ, ರಾತ್ರಿಗೂ ಇಲ್ಲ. ಮತ್ತೇನ್ ತಿಂತೀರಿ? ಪರ್ಯಾಯಗಳು ಎಷ್ಟು ಬೇಕು ನಿಮ್ಗೆ? ಪ್ರೋಟೀನ್ಸ್, ಸಲಾಡ್ಸ್, ಸ್ಮಾಲ್ ಸರ್ವಿಂಗ್ ಆಫ್ ಫ್ರೂಟ್, ಬಟರ್ ಮಿಲ್ಕ್, ಲೈಮ್ ಜ್ಯೂಸ್ ವಿದೌಟ್ ಶುಗರ್ ಆರ್ ಸಾಲ್ಟ್. ಏನೂ ಇಲ್ಲ ಅಂದ್ರೆ ತರಕಾರಿ ಸಲಾಡ್. ಸರ್ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ ಅಂತಾರೆ. ನಾನು ಹೇಳ್ತೀನಿ ದಿನಕ್ಕೆ 1 kg ಸಲಾಡ್ 3 ಸಲ ತಿನ್ನಿ ಅಂತ ಹೇಳ್ತೀನಿ. ಅದಾಗಲ್ಲ ಅಂತ. ಅದೆಂತ ತಿನ್ನ ಸರ್? ಸೊ ನಿಮಗೆ ಹಸಿವು ಆಗ್ಬೇಕು, ಆಹಾರ ಲಿಮಿಟ್ ಮಾಡಬಾರ್ದು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ, 1 ಗ್ರಾಮ್ ಸಹ ಇಳಿಯಲ್ಲ. ಈಗ ನಾನೇ ಉದಾಹರಣೆಗೆ ಟ್ರೆಡ್ಮಿಲ್ ಮಾಡ್ಬೋದು, ವಾಕ್ ಮಾಡ್ಬೋದು. ನಾನು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇಳಿಸ್ಲಿಲ್ಲ ಅಂದ್ರೆ 100% ವೆಯ್ಟ್ ಗೇನ್. ಯಾಕೆ ಅಂದ್ರೆ ನಾವೆಲ್ಲರೂ, ನನಗೂ ಈಗಲೂ ನಾನು ಅನ್ಕೋತೀನಿ ನಾನು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತಾ ಇದ್ದೀನಿ. ನಮಗೆ ಬೇಕಾದಕ್ಕಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ ತಿಂದ ತಕ್ಷಣ ಅದು ಡಿಪಾಸಿಟ್ ಆಗೋದು ವೇಸ್ಟ್ ಲೈನ್ ಅಲ್ಲಿ, ಹೆಂಗಸರಲ್ಲಾಗ್ಲಿ ಗಂಡಸರಲ್ಲಾಗ್ಲಿ. ಅದು ಮುಗಿದ್ರೆ ನೆಕ್ಸ್ಟ್ ಅದು ಹುಡುಕೋದು ಲಿವರ್ ನಲ್ಲಿ. ಸೊ ನೀವು ಯಾರು ಬೇಕಾದ್ರೂ ನೋಡಿ, ಕಾರ್ಬೋಹೈಡ್ರೇಟ್ ಮೈನ್ ಫುಡ್ ಇರೋರು ನೀವು ಅಲ್ಟ್ರಾಸೌಂಡ್ ಮಾಡಿಸಿ ನೋಡಿ, ಲಿವರ್ದು ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಇರುತ್ತೆ. ಅತ್ಯಂತ ಅಪಾಯಕಾರಿ ಫೈಂಡಿಂಗ್ ಇದು. ಆದ್ರೆ ಯಾರು ಅದರ ಬಗ್ಗೆ ಗೊಡವೆನೇ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಅಜ್ಜ ತಿಂತಾ ಇರ್ಲಿಲ್ವ ಅನ್ನ, ಅವನು 1 ಸೇರ್ ಅನ್ನ ತಿಂತಿದ್ದ ಅಂತ ಹೇಳ್ತಾರೆ. ಅವ್ರು 1 ಸೇರ್ ಅನ್ನ ತಿಂದು ದಿವ್ಸಕ್ಕೆ 10 ಗಂಟೆ ಕೆಲಸ ಮಾಡ್ತಾ ಇದ್ರು. ತಿನ್ನೋ ಅಧಿಕಾರ ಇದೆ. ನಾವು 1 ಸೇರ್ ಅನ್ನ ತಿಂದ್ರೆ 1 ಅಡಿನೂ ನಡೆಯಲ್ಲ. ಏನಾಗುತ್ತೆ? ಎಲ್ಲವೂ ಬೊಜ್ಜಿಗೆ ಕನ್ವರ್ಟ್ ಆಗೇ ಆಗುತ್ತೆ. ಹಾಗಾಗಿ ತೂಕ ಇಳಿಸ್ಲಿಕ್ಕೆ ಅತಿ ಸಿಂಪಲ್ ನಾನು ಹೇಳ್ಕೊಡುವಂತದ್ದು 1-2 ಸೆಂಟೆನ್ಸ್ ನಲ್ಲಾದ್ರೆ ನಾನು ಹೇಳ್ತೀನಿ, ಒಂದು ವೆಬಿನಾರ್ ಮಾಡುವಷ್ಟು ವಿಜ್ಞಾನ ಇದೆ ಇದ್ರಲ್ಲಿ. ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ, 1 ಹೊತ್ತು ಕಾರ್ಬೋಹೈಡ್ರೇಟ್ ಅನ್ನೇ ಉಪಯೋಗಿಸಬೇಡಿ. ಬದಲಿಗೆ ಹಣ್ಣು, ತರಕಾರಿ, ಮೊಳಕೆ ಕಾಳುಗಳನ್ನು ಉಪಯೋಗಿಸಿ. ನಾನ್ ವೆಜ್ ತಿನ್ನೋರಾದ್ರೆ 1-2 ಅಥವಾ 3 ಮೊಟ್ಟೆ ಉಪಯೋಗಿಸಿ. ಆಮ್ಲೆಟ್ ಮಾಡ್ಕೊಂಡು ತಿನ್ನಿ. ಆಯಿಲ್ ಕಡಿಮೆ ಬಳಸಿ. ಡೈಲಿ ನೀವು ಏನು ಆಹಾರವನ್ನ ನಿಮಗೆ ಬೇಕು ಅನ್ನೋಷ್ಟು ನೀವು ತಿಂತೀರಿ, ಅದನ್ನ ಎನರ್ಜಿ ಬರ್ನ್ ಮಾಡದೇ ಇದ್ರೆ 1 kg ಅಲ್ಲ 1 ಗ್ರಾಮು ಇಳಿಯಲ್ಲ. ಸೊ ಇಂಟೇಕ್ ಫಸ್ಟ್ ಕ್ವಾಲಿಟಿ ಇಂಟೇಕ್ ಇರಬೇಕು. ಆಮೇಲೆ ಡಯಟ್ ಮಾಡ್ತೀನಿ ಅಂತ ನಿಟ್ಟುಪವಾಸ ಮಾಡಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗ್ಬಾರ್ದು. ಎಸ್ಪೆಷಲಿ ವೆಜಿಟೇರಿಯನ್ಸಿಗೆ ನನ್ನ ಮಾತು, ಯಾವುದೇ ರೀತಿಯ ನಿರ್ಬಂಧಗಳನ್ನ ಅವೈಜ್ಞಾನಿಕವಾಗಿ ಮಾಡಿದರೆ ಪ್ರೋಟೀನ್ ಡಿಫಿಷಿಯನ್ಸಿ ಬರುತ್ತೆ, ವೈಟಮಿನ್ಸ್ ಕೊರತೆಗಳು ಬರುತ್ತೆ, ಬಾಡಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಸುಲಭದಲ್ಲಿ ಇನ್ಫೆಕ್ಷನ್ಗಳಿಗೆ ಸಿಕ್ಕಾಕೋತೀರ. ಸೊ ಹಾಗಾಗಿ ಯಾವುದೇ ರೀತಿಯ ಡಯಟ್ ಮಾಡಿದ್ರು ಬ್ಯಾಲೆನ್ಸ್ ಮೈಂಡ್ ಬಾಡಿಗೆ ಇರಬೇಕು. ತಿನ್ನುವ ಆಹಾರದಲ್ಲಿ ಖಂಡಿತವಾಗಿ ಬ್ಯಾಲೆನ್ಸ್ ಇರಬೇಕು. ನಾನು ಇವಾಗ ಪರ್ ಡೇ 1 ಟೈಮ್ ಕಾರ್ಬೋಹೈಡ್ರೇಟ್ ಮಾಡಿ ಆಲ್ಮೋಸ್ಟ್ 9 ಮಂತ್ಸ್ ಆಗಿದೆ. ಯಾವುದೇ ರೀತಿಯ ತೊಂದರೆನೂ ಕಾಣಿಸ್ಲಿಲ್ಲ. ನನಗೆ ಅನ್ಸಿದ್ದಕ್ಕೆ ನಾನು ಹೇಳಲಿಲ್ಲ. ನನ್ನ ಎಲ್ಲ ರಕ್ತ ಪರೀಕ್ಷೆಗಳನ್ನ ಕಳೆದ ವಾರ ಮಾಡಿಸ್ಕೊಂಡಿದ್ದೀನಿ. ಶುಗರ್ 80, ಕೊಲೆಸ್ಟ್ರಾಲ್ 150, BP 100/70, ಹೃದಯಕ್ಕೆ ಸಂಬಂಧಪಟ್ಟಿದ್ದೇನಿಲ್ಲ. ಇನ್ಯಾವುದೇ ರೀತಿಯ ಅಪಾಯಗಳ ಸೂಚನೆಗಳೇ ಕಾಣಲಿಲ್ಲ. ನಾನೇನಾದ್ರೂ ಏನೋ ಹೊಸದಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡ್ಲಿಕ್ಕೆ ಹೊರಟಿದ್ರೆ ಖಂಡಿತವಾಗಿ ಅಪಾಯಕ್ಕೆ ಗುರಿ ಆಗ್ತಿದೆ. ಸೊ ಹಾಗಾಗಿ ನಾವು ಏನು ಇಂಟೇಕ್ ತಗೊಳ್ತೀವಿ ಬರೀ ಪ್ರಮಾಣ ಮಾತ್ರ ಅಲ್ಲ, ಕೊಬ್ಬಿನಂಶ ಮತ್ತು ಕಾರ್ಬೋಹೈಡ್ರೇಟ್ ಮಿನಿಮೈಸ್ ಮಾಡಲೇಬೇಕು. ನಾನು ತಿನ್ನೋದಿಲ್ಲ ಆದ್ರೂ ನನ್ನ ತೂಕ ಆಗ್ಲಿಕ್ಕೆ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನಾನು ಹೇಳಿದಾಗೆ ಬೇರೆ ಕಾರಣಗಳನ್ನ ಹುಡುಕ್ಬೇಕು. ಥೈರಾಯ್ಡ್, ಹಾರ್ಮೋನ್ಸ್ ಮಿಸ್ಯೂಸ್, ಸ್ಟೀರಾಯ್ಡ್ಗಳ ಬಳಕೆ, ಅಥವಾ ಯಾವುದೋ ನಾಟಿ ವೈದ್ಯಕೀಯ ಅಂತ ಮಾಡಿ ಇನ್ನೇನೋ ಗೊತ್ತಿಲ್ಲದೆ ಇರೋದನ್ನ ತಿನ್ನೋದು, ಇವುಗಳೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಗ್ರಾಜುವಲ್ ಆಗಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಬಾಯಿ ಬಿಡಿಸಿದಾಗ ಹೇಳ್ತಾರೆ ಅವ್ರು, ನೀವೇನಾದ್ರು ತಗೋತಾ ಇದ್ದೀರಾ ಅಂದ್ರೆ ಏನೋ ಒಂದು ಇಂಪೋರ್ಟೆಡ್ ತಂದು ಕೊಡ್ತಾರೆ, ಇಂಪೋರ್ಟೆಡ್ ಡಬ್ಬ. ಅದ್ರಲ್ಲಿ ಕಂಟೆಂಟ್ಸ್ ನೋಡಿದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅಂತ ಬರ್ದಿರ್ತಾನೆ, ಸೋರ್ಸ್ ಬರ್ದಿರಲ್ಲ. ಹಾಗಾಗಿ ನೀವು ಇಂಪೋರ್ಟೆಡ್ ಡಬ್ಬಿ ಪ್ರೋಟೀನ್ ಯಾವ್ದು ಬೇಕಾದ್ರೂ ನೋಡಿ 2,000, 3,000 ರೂಪಾಯಿ ಇರುತ್ತೆ ಒಂದು ಡಬ್ಬಕ್ಕೆ. ಅದೇ ನಮ್ಮೂರಲ್ಲಿ ತಯಾರಾಗೋ ಪ್ರೋಟೀನ್ 300 ರೂಪಾಯಿ ಸಿಗುತ್ತೆ. ಇದರಲ್ಲಿ ನಿಮಗೆ ಡಿಸ್ಪ್ಲೇ ಎಲ್ಲದನ್ನು ಹಾಕಿರ್ತಾರೆ, ಇಲ್ಲ ಹೋಗಿ ಕೇಳಲಿಕ್ಕೂ ಬರುತ್ತೆ, ಪರೀಕ್ಷೆ ಕಳಿಸ್ಬೋದು.
ಇಂಪೋರ್ಟೆಡ್ ಅಂದ ತಕ್ಷಣನೇ ಹುಷಾರಾಗಿರ್ಬೇಕು. ಅದು ನೀವು ಕೂಲಂಕುಷವಾಗಿ ಪರೀಕ್ಷಿಸ್ಲಿಲ್ಲ ಅಂದ್ರೆ ಸಾರಾಸಗಟಾಗಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವುದನ್ನು ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ನನಗೆ ಖಂಡಿತವಾಗಿ ಅಪಾಯ. ಆದ್ರೆ ನೀವು ಖಂಡಿತವಾಗಿ ಪರೀಕ್ಷೆ ಮಾಡಿ ನೋಡಿ. ಒಂದು ಪ್ರೋಟೀನ್ ಡಬ್ಬಕ್ಕೆ ಇಂಪೋರ್ಟೆಡ್ ಆದ್ರೆ 1000 ಕಡಿಮೆ ಇಲ್ಲ. ಅದೇ ನಮ್ಮ ದೇಶದಲ್ಲೇ ತಯಾರಾಗೋದಕ್ಕೆ ಒಂದು 300 ರೂಪಾಯಿಗೆ ಸಿಗುತ್ತೆ. ಇದು ಒಳ್ಳೇದು ಅದು ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. ಮುಕ್ತವಾಗಿ ಮಾಹಿತಿ ಇಲ್ಲ ಇರೋದು ಎಲ್ಲದೂ ಕೆಟ್ಟದ್ದೇ. ಮುಕ್ತವಾಗಿ ಮಾಹಿತಿ ಇರಬೇಕು, ಇಲ್ಲ ನಿಮಗೆ ಅದು ಅರಿವಾಗಿರ್ಬೇಕು. ಸರ್ ಮಹತ್ವದ ಮತ್ತೆ ತಿಳುವಳಿಕೆಯನ್ನ. ಈಗ ನನ್ಗೆ ಹಿಂಗೆ ಕ್ರ್ಯಾಂಪಿಂಗ್ ಬರ್ತದ ಸರ್. ಆಹಾರದ ಯಾವ ಆಹಾರದ ಕೊರತೆಯಿಂದ ಅದು ಬರುತ್ತೆ. ಯಾವ್ದು ನರ ಒಂದೊಂದಿನೊಮ್ಮೆ ಹಿಡ್ದಂಗ ಕ್ರ್ಯಾಂಪಿಂಗ್ ಅಂತ ಹೇಳ್ತೀವಿ ಸರ್. ತುಂಬಾ ಇದು ಕಾಮನ್. ತುಂಬಾ ಅಂದ್ರೆ common ಸಾಮಾನ್ಯವಾದ ಸರ್, ಕಾಲ್ ಚಾಚಿದ ತಕ್ಷಣ ಬರುತ್ತೆ, ರಾತ್ರಿ ಮಲಗಿದಾಗ ಹೊರಳದಾಗ ಬರುತ್ತೆ, ಏನಾದ್ರೂ ಬಗ್ಗಿ ತೆಗಿಲಿಕ್ ಬರುತ್ತೆ. ಇದಕ್ಕೆ ವೈಜ್ಞಾನಿಕವಾಗಿ ನಿಖರವಾಗಿ ಕಾರಣ ಗೊತ್ತಾಗಿಲ್ಲ. ಇಡಿಯೋಪತಿಕ್ ಕ್ರಾಂಪ್ಸ್ ಅಂತೀವಿ. ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ. ಕಾರಣ ಡಿಹೈಡ್ರೇಷನ್ ಇದ್ರೆ, ಉಪ್ಪಿನಂಶಗಳು ಕಡಿಮೆ ಇದ್ರೆ ಆಗುತ್ತೆ. ಕೆಲವೊಂದು ಔಷಧಿಗಳಲ್ಲಿ ಸೈಡ್ ಎಫೆಕ್ಟ್ಸ್ ಕ್ರಾಂಪ್ಸ್ ಇರುತ್ತೆ. ಇದ್ಯಾವುದೂ ಇಲ್ಲ ಅಂದ್ರೂ ಇದೊಂದು ತುಂಬಾ ಸಾಮಾನ್ಯವಾದ ಕಾಯಿಲೆ. ಅದಕ್ಕೆ ನಿರ್ದಿಷ್ಟವಾದ ಔಷಧಿ ಅಂತ ಇಲ್ಲ. ಸಾಮಾನ್ಯವಾಗಿ ನಾವು ಕ್ವಿನಿಡಿನ್ ಅನ್ನೋ ಮಾತ್ರೆ, ವಿಟಮಿನ್ ಇ ಕ್ಯಾಪ್ಸುಲು, ಒಂದು 2-3 ಜಾತಿಯ ಮೆಡಿಸಿನ್ಗಳು ಇದಾವೆ. ಸಾಮಾನ್ಯವಾಗಿ ನಾವು ಅದನ್ನ ಅನಿವಾರ್ಯ ಆದ್ರೆ ಮಾತ್ರ ಬಳಸ್ತೀವಿ. ಮೊದಲಿಗೆ ಕಾರಣ ಕಂಡುಹಿಡಿಬೇಕು. ಇಲೆಕ್ಟ್ರೋಲೈಟ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್ ಡೆಫಿಷಿಯನ್ಸಿ ಇದೆಯಾ, ಡಿಹೈಡ್ರೇಷನ್ ಇದೆಯಾ, ಅಥವಾ ಅವರು ತುಂಬಾ ದೈಹಿಕವಾಗಿ ತುಂಬಾ ಶ್ರಮ ಮಾಡಿದಾರಾ, ಕ್ಯಾಲ್ಸಿಯಂನ ಕೊರತೆ ಇದೆಯಾ, ಈ ರೀತಿಯ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದೆಯಾ ಅಂತ ನೋಡ್ಕೊಂಡ್ಮೇಲೆ, ಅದ್ಯಾವುದೂ ಇಲ್ಲ ಅಂದ್ರೆ ಅದಕ್ಕೆ ಇಡಿಯೋಪತಿಕ್ ಕ್ರಾಂಪ್ಸ್ ಅಂತಾರೆ. ಬಟ್ ನಿಖರವಾದ ಔಷಧಿ ಅದಕ್ಕಿಲ್ಲ. ಇದ್ರೂನು ನೀವು ಆ ಮೆಡಿಸಿನ್ ತಗೊಳ್ಳೋಷ್ಟು ದಿವಸ ಮಾತ್ರ ಕಡಿಮೆ ಇರುತ್ತೆ, ಬಿಟ್ಟ ತಕ್ಷಣ ಮತ್ತೆ ಬರುತ್ತೆ. ನಮ್ಮ ದುಡಿಮೆಯ ಕಲ್ಪನೆಯೂ ಕೂಡ ಬದಲಾಗಿದೆ ಸರ್. ನೀವು ಹೇಳಿದಂಗೆ ದೈಹಿಕ ಸಂಬಂಧ ಅದೆಲ್ಲ ಕೃಷಿ ಮೊದಲು ಬೇರೆ ಒಂದು ಸ್ವರೂಪ ಇತ್ತು. ಒತ್ತಾಯ ಮಾಡೋದನ್ನ ನೋಡಿದಾಗ ನೀನ್ ದುಡಿಯಕ್ ಹೋಗ್ತೀಯ ಅಂತ, ನಾನು ಒಂದ್ಸರಿ ಬಂದ್ ಚೇರ್ನೆ ಕೂತ್ಕೊಂಡ್ರೆ ಹೇಳೋದೇ ಕಷ್ಟ ಆಗುತ್ತೆ. ಕ್ಲಾಸು ಪಾಠ ಅನ್ನೋದನ್ನ ಮಕ್ಕಳನ್ನ ಅಲ್ಲೇ ಕರ್ಸ್ಕೊಂಡು ಮಾಡ್ತಾರೆ. ಸಿಟಿಂಗ್ ಒಂದು ಪೋರ್ಷನ್ ನಲ್ಲೇ ಜಾಸ್ತಿ, ಆಮೇಲೆ ಮೂವ್ಮೆಂಟ್ ಕಡಿಮೆ ಇರುತ್ತೆ. ಸೊ ಹೀಗಾಗಿ ನೀವ್ ಹೇಳ್ದಂಗೆ ತೆಗೆದುಕೊಳ್ಳುವ ಕಾರ್ಬ್ಸ್ ಅಂದಾಗ ನಾವು ಅನ್ನ ಮಾತ್ರ ಅನ್ಕೊಂಡಿದೀವಿ ಸರ್. ನೀವ್ ಹೇಳ್ದಂಗೆ ನೀವು ಗೋಧಿ ಎಲ್ಲವೂ ಅಂತಂದಾಗ ನಾವು ಅನ್ಕೊಂಡಿದ್ವಿ ಅದರಲ್ಲಿ ಹೈ ಫೈಬರ್ ಇರುತ್ತೆ, ಅದು ಏನು ಅಂತ ಒಂದು ಅವನು ಬಳಸ್ತಾ ಇದ್ವಿ. ಸಿರಿಧಾನ್ಯ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅನ್ನೋದು. ಸೊ ಈಗ ಅದ್ರದ್ದು ಒಂದು ಬೇರೆ ತಿಳುವಳಿಕೆ ಬಂತು. ಆಮೇಲೆ ಇನ್ನೊಂದು ಕ್ವಿನೋವಾ ಅಂತ ಅನ್ನೋದನ್ನ ಈಗ ಹೈ ಫೈಬರ್ ಮತ್ತು ಹೈ ಪ್ರೋಟೀನ್ ಅನ್ನೋ ನೆಲೆಯಲ್ಲಿ ಬಳಸ್ತಾ ಇದ್ದಾರೆ. ನೀವ್ ಹೇಳಿದಂಗೆ ಕಿವಿ ಮತ್ತು ಆಲಿವ್ ಆಯಿಲ್ ಬೇರೆ ದೇಶದಿಂದ ಬಂದಂಗೆ ಕ್ವಿನೋವಾ ಕೂಡ ನಮ್ಮ ದೇಶಕ್ಕೆ ಏನು ಅಲ್ಲ. ಸೊ ಅದರ ಬಳಕೆ ಎಷ್ಟು ಸೂಕ್ತ ಅಂತ ಅನ್ನೋದು ಕೂಡ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ವ್ಯತ್ಯಾಸ ಇಷ್ಟೇ. ಅಕ್ಕಿಯಲ್ಲಿ ಅದನ್ನು ರಿಫೈನ್ಡ್, ನೀವು ಕೆಂಪಕ್ಕಿ ಅಂತ ತಂದ್ಕೊಂಡ್ರೆ ತುಂಬಾ ಒಳ್ಳೇದು. ಕುಚ್ಚಲಕ್ಕಿ, ರೆಡ್ ರೈಸ್, ಬಾಯ್ಲ್ಡ್ ರೈಸ್, ರಾ ರೈಸ್ ಖಂಡಿತವಾಗಿ ಬಳಕೆ ಮಾಡಬಹುದು. ವ್ಯತ್ಯಾಸ ಇರುವುದು ಅಕ್ಕಿ, ಗೋಧಿ, ರಾಗಿ, ಜೋಳ, ನವಣೆ, ಸಜ್ಜೆ, ಹರ್ಕ, ಊದಲು ಅಂದ್ರೆ ಸಿರಿಧಾನ್ಯಗಳೆಲ್ಲ ಬಂತು. ಯಾವುದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ. ಅಕ್ಕಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನ್ ದೊಡ್ಡ ಸೈನ್ಸ್ ಅಲ್ಲ. ನಾವು ಯಾವ ಆಹಾರವನ್ನ ತಿಂದು ಅದು ಸಕ್ಕರೆಯ ರೂಪಾಂತರವಾಗಿ ರಕ್ತಕ್ಕೆ ಸೇರುವಂತ ವೇಗ ಇದೆಯಲ್ಲ, ಇದನ್ನ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಅನ್ನ ತಿಂದು 1 ಗಂಟೆ ಒಳಗಡೆ ಸಕ್ಕರೆ ಪ್ರಮಾಣ ಶೂಟಪ್ ಆಗುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ವೆರಿ ಹೈ. ಸೊ ಶುಗರ್ ಆಗಿ ಕನ್ವರ್ಟ್ ಆಗುವಂತಹ ವೇಗ ತುಂಬಾ ಜಾಸ್ತಿ ಅಕ್ಕಿಯಲ್ಲಿ. ಗೋಧಿ, ರಾಗಿ, ಜೋಳ, ನವಣೆ, ಸಜ್ಜೆಗಳಲ್ಲಿ ಫೈಬರ್ಸ್ ತುಂಬಾ ಇರೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ನಿಧಾನವಾಗಿ ಸಕ್ಕರೆಗೆ ಪರಿಣಾಮ ಆಗುತ್ತೆ.
ಸಕ್ಕರೆ ಆಗಿ ಕನ್ವರ್ಟ್ ಆಗುವಂತ ವೇಗ ತುಂಬಾ ಸ್ಲೋ. ಈ ಕಾರಣಕ್ಕೆ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಿಸ್ನವರಿಗೆ ಅಥವಾ ಸಕ್ಕರೆ ಕಾಯಿಲೆಯವರಿಗೆ ಅನ್ನ ಬಿಡಿ, ಅದನ್ನು ಉಪಯೋಗಿಸಿ ಅಂತ ಹೇಳ್ತೀವಿ. ಆದ್ರೆ ಅಲ್ಲಿಯೂ ಅವ್ರು ಮಾಡೋ ತಪ್ಪು, ಅದಕ್ಕೆ ಬದಲಾಯಿಸ್ಕೋತಾರೆ, ಆದ್ರೆ ತಿನ್ನುವ ಪ್ರಮಾಣವನ್ನ ಕಡಿಮೆನೆ ಮಾಡಲ್ಲ. ನಾನು ಹೇಳಿದ್ನಲ್ಲ, ನವಣೆ, ಸಜ್ಜೆ ಇವುಗಳಲ್ಲಿ ಉಪ್ಪಿಟ್ಟು ರೊಟ್ಟಿ ಮಾಡಿ ತಿನ್ನೋ ಬದಲಿಗೆ ಇನ್ನೇನೋ ರೂಪಾಂತರ ಮಾಡ್ತಾರೆ. ನೀವು ಯೂಟ್ಯೂಬಿಗೆ ಹೋದ್ರೆ ರೆಸಿಪೀಸ್ ಆಫ್ ಮಿಲೆಟ್ಸ್ ಅಂತ ಹಾಕಿದ್ರೆ ಇನ್ನು 3 ಜನ್ಮ ನೋಡ್ತಾನೇ ಕುತ್ಕೋಬಹುದು ನೀವು, ಅಷ್ಟಿದೆ. ನವಣೆನಲ್ಲಿ ಪಾಯಸ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ಕೇಸರಿ ಬಾತ್ ಮಾಡ್ತಾರೆ. ಸೊ ಡಾಕ್ಟರ್ ನವಣೆ ತಿನ್ಬೋದು ಅಂತ ಹೇಳಿದಾರಲ್ವಾ, ಸೊ ಕೇಸರಿ ಬಾತ್ ಮಾಡ್ಕೊಂಡು ತಿನ್ನಿ. ಇಂತಹ ದುರಂತಗಳೇ ನಮ್ಮಲ್ಲಿರೋದು. ಸೊ ಹಾಗಾಗಿ ಸಿರಿಧಾನ್ಯಗಳು ಖಂಡಿತವಾಗಿ ಒಳ್ಳೇದು, ಆದರೆ ಅದು ಕಾರ್ಬೋಹೈಡ್ರೇಟ್ ಆದ್ರಿಂದ ಪ್ರಮಾಣವನ್ನ ಕಡಿಮೆ ಮಾಡಲೇಬೇಕು. ಮತ್ತೆ ತುಂಬಾ ರೂಪಾಂತರ ಮಾಡಬಾರ್ದು. ನೀವೇ ಹೇಳಿದ್ರೆ ಅವಾಗ ನಮ್ಮ ಅಜ್ಜಿಯ ಕಾಲದಲ್ಲಿ ಅಡುಗೆ ಮನೆ ಅನ್ನೋದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗ್ತಿತ್ತು, ಅಲ್ಲೇ ನಮ್ಮ ಆರೋಗ್ಯ ಇತ್ತಾಯ್ತು. ಇವತ್ತು ಅಡುಗೆ ಮನೆ ಅನ್ನೋದು ಆಸ್ಪತ್ರೆ. ಅಂದ್ರೆ ಡಾಕ್ಟರ್ ಹತ್ರ ಹೋಗಕ್ ಮುಂಚಿನ ಸ್ಟೇಜ್ ಅನ್ನ ಅಡುಗೆ ಮನೆಯಲ್ಲಿ ತಯಾರು ಮಾಡ್ಕೋತೀವಿ. ನಮ್ಮ ಪ್ರೊಸೆಸಿಂಗು ಇವತ್ ಮಾಡಿ ಇನ್ನೊಂದು 4-5 ದಿವಸ ಡೀಪ್ ಫ್ರೀಸರ್ ಅಲ್ಲಿ 1 ವರ್ಷ ಇಟ್ಟು ತಿನ್ನೋದು, ಇವುಗಳೆಲ್ಲವೂ ನಮ್ಮ ಜೀವನ ಶೈಲಿಗೆ ಅವಶ್ಯಕತೆ ಆಗಿರೋದ್ರಿಂದ ನಾವು ಒಪ್ಕೊಂಡ್ಬಿಟ್ಟಿದೀವಿ. ಆದ್ರೆ ಪೆನಾಲ್ಟಿ ಕೊಡದೆ ಮುಂದೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು MD ಓದ್ತಾ ಇರ್ಬೇಕಾದ್ರೆ ಸಕ್ಕರೆ ಕಾಯಿಲೆ ಅನ್ನೋದು 50-60 ವರ್ಷದ ನಂತರ ಬರ್ತಾ ಇತ್ತು. ಈಗ ವಾರದಲ್ಲಿ ಒಬ್ಬರನ್ನಾದ್ರೂ ನಾನು 20 ವಯಸ್ಸಿನವ್ರನ್ನ, PUC ಡಿಗ್ರಿ ಹುಡುಗಿರನ್ನ ನೋಡ್ತಾ ಇದ್ದೀನಿ. ಸಡನ್ ಆಗಿ ಬರ್ತಾರೆ, ಸರ್ 10 kg ತೂಕ ಕಮ್ಮಿ ಆಗ್ಬಿಟ್ಟಿದೆ, ಸುಸ್ತಾಗುತ್ತೆ ಅಂತ. ಶುಗರ್ ನೋಡಿದ್ರೆ 400. ನಿನಗೆ ಸಕ್ಕರೆ ಕಾಯಿಲೆ ಇದೆಯಪ್ಪ ಅಂದ್ರೆ, ಸರ್ ಏನು ತೊಂದರೆ ಇಲ್ಲಲ್ಲ ಸರ್, ಅದೇಂಗ್ ಬಂತು ಅಂತ ಕೇಳ್ತಾರೆ. ಈ ರೀತಿಯ ವೇಗವಾದ ಜೀವನ ಶೈಲಿಯಿಂದಾಗಿ ಹೈ ಕಾರ್ಬೋಹೈಡ್ರೇಟ್ ಡೈಟ್, ನೀವು ಯಾರೇ ಮಕ್ಕಳನ್ನ ಕೇಳಿ PUC ತನಕನೂ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ, ಸರ್ ಮನೇಲಿ ಊಟ ಮಾಡಲ್ಲ, ಪಾನಿಪುರಿ ಬೇಕಾದ್ರೆ ದಿವ್ಸಕ್ಕೆ 4 ತಿಂತಾಳೆ ಅಂತ. ಈ ರೀತಿಯ ಆಹಾರ ಪದ್ಧತಿಗೆ ನಮ್ಮ ದೇಹವನ್ನ ನಾವು ಒಗ್ಗಿಸಿಕೊಳ್ಳಿಕ್ ಪ್ರಯತ್ನ ಮಾಡ್ತಿದೀವಿ. ಸೊ ಯಾವುದು ಪ್ರೊಸೆಸ್ಡ್ ಫುಡ್ ಇದೆ, ಯಾವುದು ಸಂಸ್ಕರಿಸಿದ ಫುಡ್ ಇದೆ, ಯಾವುದಕ್ಕೆ ಲೇಬಲ್ ನಂಬಲಿಕ್ಕೆ ಸಾಧ್ಯ ಇಲ್ಲ, 100% ನಾವು ವಿವೇಚನೆಗೆ ಆಗದೇ ಇದ್ರೆ ಅಪಾಯ ಕಟ್ಟಿಟ್ಟಿದ್ದೆ. ನಾನು ತುಂಬಾ ಜನ ಪೇಷಂಟ್ಸಿಗೆ ತಮಾಷೆ ಮಾಡ್ತಾನೆ ಇರ್ತೀನಿ, ನಿನಗೆ ಡಾಕ್ಟ್ರಿಗೆ ರೊಕ್ಕ ಕೊಡಬೇಕು ಅಂತ ಹಿಂದಿನ ಜನ್ಮದಲ್ಲೇ ದೇವ್ರು ಬರೆದು ಬಿಟ್ಟಿದ್ದಾನೆ, ಸೊ ಬರ್ತಾನೆ ಇರು ನೀನು ಅಂತ. ಅಷ್ಟು ಹೇಳಿದ್ರು ಸಹ ಅವ್ರಿಗೆ ಮನವರಿಕೆ ಆಗಲ್ಲ. ಹೇಳ್ದಂಗೆ ಇನ್ನೂ ಚರ್ಚೆ ಮಾಡಬಹುದೇನೋ ಗೊತ್ತಿಲ್ಲ. ಫ್ಯಾಟಿ ಲಿವರ್ಗೆ ಆಹಾರ ಕ್ರಮಗಳೇನಾದ್ರೂ ರೂಢಿಸಿಕೊಳ್ಳೋದ್ರಿಂದ ಅದು ಕಡಿಮೆ ಮಾಡಬಹುದಾ ಅಂತ ಅನ್ನೋದು ಒಂದು ನಾನು ಪ್ರಶ್ನೆ. ಖಂಡಿತ. ಈಗ ಫ್ಯಾಟಿ ಲಿವರ್ ಇವತ್ತಿನ ದಿವಸ ಜಾಸ್ತಿ ಆಗಿರೋ ಕಾರಣ ಕಾರ್ಬೋಹೈಡ್ರೇಟ್ ಆಹಾರ. ಕಾರ್ಬೋಹೈಡ್ರೇಟ್ ಆಹಾರ ಅಂದ್ರೆ ನಾನು ಹೇಳಿರುವಂತ ಈಗ ಎಲ್ಲಾ ಐಟಮ್ಗಳನ್ನ ಕಡಿಮೆ ಮಾಡಬೇಕು. ಆಮೇಲೆ ಇನ್ನೊಂದು ನಂಬಿಕೆ ಇದೆ ಜನರಲ್ಲಿ, ಹಣ್ಣು ತುಂಬಾ ಒಳ್ಳೇದು, ಎಷ್ಟ್ ಬೇಕಾದ್ರೂ ತಿನ್ಬಹುದು ಅಂತ. ಮಧುಮೇಹ, ಡಯಾಬಿಟಿಸ್ ಇದ್ರೆ ಹೇಗೂ ರೆಸ್ಟ್ರಿಕ್ಷನ್ ಇದ್ದೇ ಇದೆ, ನಾವು ಹೇಳ್ತೀವಿ ಇಷ್ಟೇ ತಿನ್ಬೇಕು ಅಂತ. ಸಕ್ಕರೆ ಕಾಯಿಲೆ ಇಲ್ಲ, ಓವರ್ ವೆಯ್ಟ್ ಇಲ್ಲ, ಏನೂ ತೊಂದರೆ ಇಲ್ಲ, ಸರ್ ಯಾಕೆ ಹಣ್ಣು ಜಾಸ್ತಿ ತಿನ್ಬಾರ್ದು ಅಂತ. ಹಣ್ಣು ಅಕ್ಕಿಗಿಂತ ಇನ್ನೂ ಜಾಸ್ತಿ ಅಪಾಯದ ಕಾರ್ಬೋಹೈಡ್ರೇಟ್. ತಿನ್ಬಾರ್ದ? ತಿನ್ಬೇಕು. ಎಷ್ಟು? ಅದಕ್ಕಿರುವಂತ ಮಿತಿ ತಪ್ಪೋಯ್ತು. ಸೊ ಅದರಲ್ಲಿರುವಂತ ಫ್ರಕ್ಟೋಸ್ ಅನ್ನೋದು ನಮ್ಮ ಇಡೀ ದೇಹದಲ್ಲಿ ಯಾವುದೇ ಎನ್ಸೈಮ್ ಇಲ್ಲ. ಹಣ್ಣನ್ನ ಡೈಜೆಸ್ಟ್ ಮಾಡುವಂತಹ, ಫ್ರಕ್ಟೋಸ್ ಅನ್ನ ಡೈಜೆಸ್ಟ್ ಮಾಡುವಂತಹ ಎನ್ಸೈಮ್ ನಮ್ಮ ಕರುಳಿನಲ್ಲಿ ಇಲ್ಲ. ಸೊ ಹಾಗಾಗಿ ಅದು ಡೈಜೆಷನ್ ಆಗ್ಲಿಕ್ಕೆ ಕರುಳಿನಲ್ಲಿ ನಡೆಯುವಂತ ಕ್ರಿಯೆಯಿಂದ ಅದು ಫ್ರೀ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫ್ಯಾಟಿ ಆಸಿಡ್ ಅನ್ನೋದು ಟ್ರೈಗ್ಲಿಸರೈಡ್ಸ್ ಆಗುವಂತ ಒಂದು ಕೊಬ್ಬಿಗೆ ಕನ್ವರ್ಟ್ ಆಗುತ್ತೆ, ರೂಪಾಂತರ ಆಗುತ್ತೆ. ಟ್ರೈಗ್ಲಿಸರೈಡ್ಸ್ ಬಂದು ಕೂರುವುದು ಎಲ್ಲಿ? ಲಿವರ್ನಲ್ಲಿ. ಸೊ ಹಾಗಾಗಿ ನೀವು ಯಾರೇ ಭಾರತೀಯರನ್ನ ನೋಡಿ, ಜಾಸ್ತಿ ಕಾರ್ಬೋಹೈಡ್ರೇಟ್ ತಿನ್ನುವವರಿಗೆ ಸೊಂಟದ ಸುತ್ತ ಒಂದು ಟೈರ್ ಇದ್ದೇ ಇರುತ್ತೆ,
ಅದೇ ರೀತಿ ಕರುಳಿನಲ್ಲಿಯೂ ಸಹ ಫ್ಯಾಟ್ ಡಿಪಾಸಿಟ್ ಆಗಿರುತ್ತೆ, ಅದೇ ಫ್ಯಾಟಿ ಲಿವರ್. ಸೊ ಫ್ಯಾಟಿ ಲಿವರ್ನ ಕಡಿಮೆ ಮಾಡಲಿಕ್ಕೆ ಕೊಬ್ಬು ತಿನ್ನೋದನ್ನು ಕಡಿಮೆ ಮಾಡೋದು ಒಂದೇ ಅಲ್ಲ, ಸಕ್ಕರೆ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಲೇಬೇಕು. ಆವಾಗ ಮಾತ್ರ ಡಿಪಾಸಿಟ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ರಿವರ್ಸಲ್ ತುಂಬಾ ಟೈಮ್ ತಗೊಳುತ್ತೆ. ಸೊ ವಾಸಿ ಮಾಡ್ಲಿಕ್ಕೆ ಆಗದಿದ್ರು ಸ್ಟೇಜ್ 1 ಇಂದ ಸ್ಟೇಜ್ 2, ಸ್ಟೇಜ್ 2 ಇಂದ ಸ್ಟೇಜ್ 3, ಸ್ಟೇಜ್ 3 ಇಂದ ಸಿರೋಸಿಸ್ಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಫ್ಯಾಟಿ ಲಿವರ್ ಅನ್ನೋದು ಲಿವರಿನ ಅತ್ಯಂತ ದುರ್ಘಟನೆಯ ಕಾಯಿಲೆಗೆ ಚೇಂಜ್ ಆಗ್ಬೋದು. ಸಿರೋಸಿಸ್ ಆದ್ಮೇಲೆ ನೆಕ್ಸ್ಟ್ ಹೆಪಾಟಿಕ್ ಸೆಲ್ ಕ್ಯಾನ್ಸರ್ ಅಥವಾ ಲಿವರ್ ಕ್ಯಾನ್ಸರಿಗೂ ತಿರುಗಬಹುದು. ಭಾರತದಲ್ಲಿ ಲಿವರ್ ಕ್ಯಾನ್ಸರಿಗೆ ಪ್ರಥಮ ಕಾರಣ ಇವತ್ತು ಹೆಪಟೈಟಿಸ್ ಬಿ ಅಥವಾ ವೈರಸ್ ಇನ್ಫೆಕ್ಷನ್ ಅಲ್ಲ, ಫ್ಯಾಟಿ ಲಿವರ್. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ ಅನ್ನ ರೆಸ್ಟ್ರಿಕ್ಷನ್ ಮಾಡದೇನೆ ಖಂಡಿತವಾಗಿ ಫ್ಯಾಟಿ ಲಿವರ್ ರಿವರ್ಸಲ್ ಆಗಲ್ಲ. ಕಾರ್ಬೋಹೈಡ್ರೇಟ್ ಅನ್ನೋದು ಬರೀ ಅಕ್ಕಿ, ಗೋಧಿ, ರಾಗಿ, ಜೋಳದಲ್ಲಿ ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಹಣ್ಣು ಒಳ್ಳೇದು ಅಂತಾನು ತಿನ್ಬಾರ್ದು. 1 ಬನಾನಾ, 1 ಆಪಲ್, 10 ದ್ರಾಕ್ಷಿ, 1 ಸ್ಲೈಸ್ ವಾಟರ್ ಮೆಲನ್, 2 ಸ್ಲೈಸ್ ಪಪ್ಪಾಯ. ಸರ್ ಇದಿಷ್ಟು ಒಂದೇ ದಿನ ತಿನ್ಬೋದಾ ಅಂತ ಕೇಳ್ತಾರೆ ನಾವು. ಆ ಸಮಸ್ಯೆನೂ ಇದೆ. ಇಲ್ಲ, ಇದು ಯಾವ್ದಾದ್ರಲ್ಲಿ ಒಂದು ಚಾಯ್ಸ್ ತಿನ್ನಿ, ಅದನ್ನು ಇನ್ ಬಿಟ್ವೀನ್ ಫುಡ್ ತಿನ್ನಿ ಅಂತ. ಹಣ್ಣು ತಿನ್ನೋದಕ್ಕೆ ಒಂದು ವಿಜ್ಞಾನ ಇದೆ, ಮತ್ತೆ ಮಾತಾಡೋಣ. ಸೊ ಇನ್ ಬಿಟ್ವೀನ್ ಸ್ನ್ಯಾಕ್, ಆಸ್ ಎ ಸ್ನ್ಯಾಕ್ ಯು ಹ್ಯಾವ್ ಟು ಯೂಸ್. ಆದ್ರೆ ನಮ್ ಸಿಸ್ಟಮ್ ಏನಿರೋದು, ಊಟ ಆದ್ಮೇಲೆ ತಿನ್ನು ಅಂತಾರೆ ನಮ್ಮಮ್ಮ, ಉಂಡ ಮೇಲೆ ಹಣ್ಣು ತಿನ್ನು ಅಂತಾರೆ. ಉಂಡ ಮೇಲೆ ಹಣ್ಣು ತಿನ್ಬಹುದು, ಆದ್ರೆ ನೆಕ್ಸ್ಟ್ ಊಟದ ಮಧ್ಯ ಆಸ್ ಎ ಸ್ನ್ಯಾಕ್ ಯೂಸ್ ಮಾಡ್ಬೇಕು. ಬಹಳ ದೀರ್ಘ ಸಮಯದವರೆಗೆ ನಿಮ್ಮ ಸಮಯವನ್ನು ನಾವು ನೀಡಿದ್ದೀವಿ. ಏನಿದೆ ನಮ್ಮ ಆಹಾರ ಒಂದು ಕ್ರಮದಲ್ಲಿ ನಾವು ಆಹಾರ ಕ್ರಮವನ್ನು ಸರಿಯಾಗಿ ರೂಢಿಸ್ಕೊಳ್ದೇ ಇದ್ರೆ ಪೆನಾಲ್ಟಿ ನಾವೇ ಕಟ್ಟಬೇಕಾಗುತ್ತೆ. ಆ ಪೇರೆಂಟ್ಸ್ ಕೂಡ ಪ್ರೀತಿ ಹೆಸರಿನಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ, ನಮಗೆ ನಾವೇ ಏನಂದ್ರ ಒಂದು ಪ್ರೀತಿ ಹೆಸರಿನಲ್ಲಿ ತಪ್ಪು ಒಂದು ಮಾರ್ಗಕ್ಕೆ ಕೊಂಡೊಯ್ತಾ ಇರ್ತೀವಿ ಅಂತ ಅನ್ಸುತ್ತೆ. ಹುಲ್ಲು ತಿನ್ಬೇಕು ಅಂತ ಅನ್ನೋದೇ ಜಾಸ್ತಿ. ಸೊ ಅದು ಅನೇಕ ಸಂದರ್ಭದಲ್ಲಿ ನೀವ್ ಹೇಳಿದ್ರಿ ಸಿಟ್ಟಿಂಗ್, ನಮ್ದೆಲ್ಲ ವರ್ಕ್ ಕಲ್ಚರ್, ಯಾರು ಯಾವ ವರ್ಕ್ ಇದಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡುವಂತವ್ರಿಗೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ತಗೋಬೇಕು ಅನ್ನೋದು ಒಂದು ಬಹಳ ದೊಡ್ಡ ಸಂದೇಶ ಕೊಟ್ರಿ. ಒಂದೇ ಒಂದು ಚಪಾತಿ ಅಥವಾ ಒಂದೇ 2 ಇಡ್ಲಿ ಅನ್ನೋ ತರದ್ದು. ಸೊ ಈ ನಮ್ಮ ಇಡೀ ಉಪನ್ಯಾಸ ನಮಗೆ ಬಹಳ ಆಹಾರದ ಬಗ್ಗೆ ಇರುವ ಒಂದು ಮೂಢನಂಬಿಕೆಗಳನ್ನ ಅದು ತೆಗೆದುಹಾಕುದು ಮತ್ತು ನಿಜವಾದ ಜ್ಞಾನವನ್ನ ವೈಜ್ಞಾನಿಕವಾಗಿ ಅದನ್ನು ಇತ್ತು ಅಂತ ಹೇಳ್ಬೋದು. ನೀವ್ ಹೇಳದಂಗೆ ಸರ್, ಇನ್ನೊಂದ್ಸರಿ ನಾವು ತೂಕ ಕಡಿಮೆಯ ಬಗ್ಗೆ ಒಂದು ಸಪರೇಟ್ ವೆಬಿನಾರ್ ಇಟ್ಕೊಳ್ಳೋಣ. ತಾವೇ ಉಪನ್ಯಾಸ ನೀಡಿ. ಫ್ರೂಟ್ಸ್ ತಿನ್ನೋದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿವೆ ಸರ್. ನೀವ್ ಹೇಳ್ದಂಗೆ ಫ್ರೂಟ್ಸ್ ಒಳ್ಳೇದಲ್ಲ ತಗೊಳ್ಳಿ, ಕೆಲವು ಜ್ಯೂಸ್ ಒಳ್ಳೇದು ಅಂತ ತಗೊಳ್ಳಿ ಅಂತ ಅನ್ನೋದು. ಸೊ ಒಂದು ಹಂತಕ್ಕೆ ಆಹಾರದ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಅರಿವು ಅಭಿಯಾನ ಈ ಮೂಲಕ ತಮ್ಮಿಂದಲೇ ಅದು ಪ್ರಾರಂಭ ಆಗ್ಲಿ ಅಂತ ಹೇಳ್ಕೊಳ್ತೇನೆ. ಬಹಳ ಮಹತ್ವದ ಉಪನ್ಯಾಸವನ್ನು ನೀಡಿದಂತ, ಬಹಳ ದೀರ್ಘ ಸಮಯವನ್ನು ನಮಗಾಗಿ ಕೊಟ್ಟು ನೀಡಿದಂತ ಡಾಕ್ಟರ್ ರತ್ನಾಕರ್ ಸರ್ ಅವರಿಗೆ ವಿಜ್ಞಾನ ವಿಭಾಗದ ಮೂಲಕ, ಕನ್ನಡ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದ ಮೂಲಕ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ತುಂಬ ಹೃದಯದ ಕೃತಜ್ಞತೆ. ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿದಂತಹ ಕನ್ನಡ ವಿಶ್ವವಿದ್ಯಾಲಯದ ಘನತೆ ಮತ್ತು ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಮೇಶ್ವರ್ ಹಾಗೂ ಕುಲಸಚಿವರಾದಂತಹ ಟಿ.ಪಿ. ನಾನು ಕೃತಜ್ಞತೆಗಳು ಅಂತ. ಇದುವರೆಗೂ ಆನ್ಲೈನ್ ನಲ್ಲಿ ಆಸಕ್ತಿ ಎಲ್ಲ ಚಿಂತನ ಈ ಆನ್ಲೈನ್ ವ್ಯವಸ್ಥೆ ಮಾಡಿಕೊಟ್ಟಂತ ಶಕುಂತಲಾ ಗಣಪ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ನಾನು ನಮಸ್ಕಾರ.